ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಸೊ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಸೊ ಇವತ್ತು ಡೇ 8 ಆಫ್ ಸಿ ಕೆ ಸೀರೀಸ್. ಇವತ್ತು ನಾನು ಏನು ಮಾಡ್ತೀನಿ ಅಂತಂದರೆ, ಇವತ್ತು ವಿಲ್ ಫೋಕಸ್ ಆನ್ ಇನ್ಸ್ಟಾಲೇಷನ್ಸ್. ಇನ್ಸ್ಟಾಲೇಷನ್ ಅಂದರೆ ಈಗ ಲೆಟ್ಸ್ ಸೇ ಐ ಹ್ಯಾವ್ ಅ ಸಿ ಕೆ ಕ್ಲಸ್ಟರ್ ಅಲ್ಲ, ಲೈಕ್ ಇಫ್ ಐ ವಾಂಟ್ ಟು ಅಪಿಯರ್ ಇನ್ ಸಿ ಕೆ, ನಾವು ಫಸ್ಟ್ ಪ್ರಾಕ್ಟೀಸ್ ಮಾಡಬೇಕು. ಸೊ ಆ ಪ್ರಾಕ್ಟೀಸ್ ಮಾಡಲಿಕ್ಕೆ ಯಾವ ಎನ್ವೈರ್ಮೆಂಟ್ಸ್ನ ಯೂಸ್ ಮಾಡೋದು. ಲೆಟ್ಸ್ ಸೇ ನಾನೇನಾದರೂ ಕ್ಲೌಡ್ಗೆ ಹೋಗ್ತಿದ್ದೀನಿ ಅಂತಂದರೆ, ಕ್ಲೌಡ್ ಅಂತ ಬಂದಾಗ ಐ ಮೈಟ್ ಪೇ ರೈಟ್. ಈಗ ನೀವು ಅಜ್ಯೂರ್ ಆಗಿರಲಿ, ಇ ಕೆ ಎಸ್ ಅಥವಾ ಜಿ ಕೆ ಎಸ್ ಆ್ಯಂಡ್ ಅದೇ ಥರ ಬ್ಲೂ ಓಷನ್, ನೀವು ಯಾವುದಾದ್ರೂ ತೊಗೊಳ್ಳಿ, ನಾವು ವಿ ನೀಡ್ ಟು ಪೇ. ದೀಸ್ ಆರ್ ಆಲ್ ದ ಮ್ಯಾನೇಜ್ಡ್ ಸರ್ವಿಸಸ್. ಅದು ಬಿಟ್ಟು ವಿ ಹ್ಯಾವ್ ಸಮ್ ಲೈಕ್ ಲರ್ನಿಂಗ್ ಎನ್ವೈರ್ಮೆಂಟ್ಸ್, ಒಂದು ಮೈಕ್ರೋ ಕೆ ಟೆಸ್ಟ್, ಮಿನಿ ಕ್ಯೂಬ್ ಆ್ಯಂಡ್ ಕೈಂಡ್, ಈ ಥರ ಎಲ್ಲ ಇದೆ. ಆ್ಯಂಡ್ ಅದೇ ಥರ ಈ ಕೈಂಡ್ ಕ್ಲಸ್ಟರ್ಸ್ ಏನಿದೆ. ಇನ್ನೊಂದು ಏನಪ್ಪ ಅಂತಂದರೆ ಪ್ಲೇ ಗ್ರೌಂಡ್ಸ್ಗಳು, ಈ ಕಿಲ್ಲರ್ ಕೋಡ್ ಇದೆ ಆ್ಯಂಡ್ ಆಲ್ಸೋ ನಿಮಗೆ ಪ್ಲೇ ವಿತ್ ಕ್ಯೂಬರ್ನೆಟಿಸ್ ಇದೆ, ಇವೆಲ್ಲ ಕೂಡ ಇರ್ತವೆ. ಸೊ ಈ ಥರದಲ್ಲಿ ನಾವು ಯೂಸ್ ಮಾಡಿಕೊಂಡು ನಾವು ಹೇಗೆ ನಾವು ಪ್ರಾಕ್ಟೀಸ್ ಮಾಡಬೇಕು. ಲೆಟ್ಸೇ ನಾಳೆ ಎನ್ವೈರ್ಮೆಂಟ್ ಸಿಮ್ಯುಲೇಷನ್, ಲೈಕ್ ಎಕ್ಸಾಮ್ ಸಿಮ್ಯುಲೇಷನ್ ಹೇಗಿರುತ್ತೆ ಅದನ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ, ಆಯಿತಾ? ಸೊ ಹಾಗೆಯೇ ಫಸ್ಟ್ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಇಲ್ಲಿ ಐ ವಿಲ್ ಫೋಕಸ್ ಆನ್ ಕೈಂಡ್ ಕ್ಲಸ್ಟರ್. ಯಾಕೆಂದರೆ ಇದು ತುಂಬ ಈಸಿಯಾಗಿ ವಿ ಕ್ಯಾನ್ ಇನ್ಸ್ಟಾಲ್ ಇಟ್ ಆನ್ ವಿಂಡೋಸ್ ಆ್ಯಂಡ್ ಅದೇ ಥರ ಮ್ಯಾಕ್ ಮೇಲೆ. ಸೊ ದಟ್ ನಿಮ್ಮ ಹತ್ರನೇ ಕ್ಲಸ್ಟರ್ ಇರುತ್ತೆ, ಯು ಕ್ಯಾನ್ ಪ್ಲೇ ಅರೌಂಡ್ ವಿತ್ ದ್ಯಾಟ್. ಆಮೇಲೆ ಲೆಟ್ಸ್ ಎ ವೆನ್ ಎವರ್ ಐ ರಿಕ್ವೈರ್ಡ್ ಲೈಕ್ ಮ್ಯಾನೇಜ್ಡ್ ಕ್ಲಸ್ಟರ್, ಅವಾಗ ಪ್ರಾವಿಷನ್ ಮಾಡೋಣ, ಅದಾದಮೇಲೆ ಡಿಲೀಟ್ ಮಾಡೋಣ, ದೆನ್ ವಿ ಕ್ಯಾನ್ ವರ್ಕ್ ರೆಗ್ಯುಲರ್ ವಿತ್ ಆರ್ ಕೈಂಡ್ ಕ್ಲಸ್ಟರ್, ಆಯಿತಾ? ದಿಸ್ ಇಸ್ ಆರ್ ಏಮ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹೇಗಿರುತ್ತೆ ಅಂತ ಲೆಟ್ ಮಿ ಶೇರ್ ಮೈ ಸ್ಕ್ರೀನ್. ಓಕೆ, ನಾವು ದ ಫಸ್ಟ್ ಥಿಂಗ್ ಈಸ್ ಏನೇನಿಲ್ಲ ಇದ್ದಾವೆ ಅಂತ ನೋಡೋದಾದರೆ, ನೋಡಿ ನನ್ನ ಎನ್ವೈರ್ಮೆಂಟಲ್ಲಿ ನನಗೇನು ಬರುತ್ತೆ ಅಂತ ಹೇಳಿದ್ರೆ, ಲೆಟ್ ಮೀ 1 ಸೆಕೆಂಡ್, ಇಲ್ಲಿ ಒಂದೇ 1 ಸೆಕೆಂಡ್ ಬಾ. ಸೊ ಓಕೆ, ಲೆಟ್ಸ್ ಸೇ ಇಲ್ಲಿಗೆ ಹೋಗ್ತಾ ಇದ್ದೀನಿ ನಾನು. ಸೊ ಫಸ್ಟ್ ನಮಗೆ ಕುಬರ್ನೆಟಿಸ್ ಎನ್ವಿರಾನ್ಮೆಂಟ್ಸ್ ಅಂತ ಬಂದಾಗ, ಓಕೆ, ಇ ಎನ್ ವಿಸ್ ಅಂತ ಬಂದಾಗ, ಈ ಇ ಎನ್ ವಿಸಲ್ಲಿ ತುಂಬ ಥರ ಇರ್ತವೆ. ಒಂದು ಬಂದುಬಿಟ್ಟು ನೀವು ಐದರ್ ಯು ಕ್ಯಾನ್ ಗೋ ಫಾರ್ ಲ್ಯಾಬ್ಸ್, ಆನ್ಲೈನ್ ಲ್ಯಾಬ್ಸ್ ಇರ್ತಾವಲ್ಲ ಅದಕ್ಕೆ ಹೋಗ್ಬೋದು. ಆ್ಯಂಡ್ ಲೆಟ್ಸ್ ಸೇ ಯಾವ ಥರ ಅಂದರೆ ಕಿಲ್ಲರ್ ಕೋಡ್ ಅಂತ ಇದೆ ಅಲ್ಲ, ಓಕೆ, ಈ ಎನ್ವೈರ್ಮೆಂಟ್ಗಾದರೂ ಹೋಗ್ಬೋದು. ಇಲ್ಲ ಪ್ಲೇ ವಿತ್ ಕುಬರ್ನೆಟಿಸ್ ಅಂತ ಇದೆ ಅಲ್ಲ, ಇದನ್ನಾದರೂ ಚೂಸ್ ಮಾಡ್ಬೋದು, ಪ್ಲೇ ವಿತ್ ಕುಬರ್ನೆಟಿಸ್ ಅಂತ. ಆ್ಯಂಡ್ ಇಲ್ಲ ಅಂತ ಹೇಳಿದ್ರೆ ಲರ್ನಿಂಗ್ ಎನ್ವೈರ್ಮೆಂಟ್ಸ್ ಯಾವ್ಯಾವುದಿದೆ ಅಂತ ಹೇಳಿದ್ರೆ, ನಿಮಗೆ ಮೈಕ್ರೋ ಕೆ ಟೆಸ್ ಇರುತ್ತೆ, ಆಯಿತಾ? ಆ್ಯಂಡ್ ಮೂರನೇದು ಬಂದುಬಿಟ್ಟು ಮಿನಿ ಕ್ಯೂಬ್ ಇರುತ್ತೆ, ಓಕೆ, ಮಿನಿ ಕ್ಯೂಬ್ ಇರುತ್ತೆ. ಆ್ಯಂಡ್ ಅದೇ ಥರ ನಿಮಗೆ ಕೈಂಡ್ ಅಂತಲೂ ಇರುತ್ತೆ, ಆಯಿತಾ? ಈ ಕೈಂಡ್ ಸೆಟಪ್ ತುಂಬ ಈಸಿ, ಆ್ಯಂಡ್ ಈವನ್ ಮೈಕ್ರೋ ಕೆ ಟೆಸ್ ಸೆಟಪ್ ಇಸ್ ತುಂಬ ಈಸಿ, ಆಯಿತಾ? ಮಿನಿ ಕ್ಯೂಬ್ಗೆ ಸ್ವಲ್ಪ ನಾವು ಚೇಂಜಸ್ ಮಾಡಬೇಕಾಗತ್ತೆ, ಬಟ್ ದಟ್ಸ್ ಫೈನ್. ಆ್ಯಂಡ್ ಅದಾದಮೇಲೆ ಇವೆಲ್ಲ ಲರ್ನಿಂಗ್ ಎನ್ವೈರ್ಮೆಂಟ್ಸ್ ಅಂತ ಹೇಳ್ತೀವಿ, ಆಯಿತಾ? ಸೊ ಇವನ್ನೆಲ್ಲ ಕೂಡ ನಾವೇನಂತ ಕರಿತೀವಿ, ಲರ್ನಿಂಗ್ ಎನ್ ವಿಸ್ ಅಂತ ಹೇಳ್ತೀವಿ. ಹಾಗಾದರೆ ನನಗೆ ಆ್ಯಕ್ಚುಯಲ್ ಪ್ರೊಡಕ್ಷನ್ ಎನ್ವೈರ್ಮೆಂಟ್ಸ್ ಏನೇನಿರ್ತವೆ ಅಂತ ನೋಡೋದಾದರೆ, ನೋಡಿ ಇದು ಪ್ರಾಡ್ ಎನ್ವೈರ್ಮೆಂಟ್ಸ್, ಆಯಿತಾ? ಈ ಪ್ರಾಡ್ ಎನ್ವೈರ್ಮೆಂಟ್ಸಲ್ಲಿ ನೀವು ಎ ಡಬ್ಲ್ಯೂ ಎಸ್ ಯೂಸ್ ಮಾಡ್ತಾ ಇದ್ದರೆ ಅದರಲ್ಲಿ ಇ ಕೆ ಎಸ್ ಇರುತ್ತೆ, ಇದೊಂದು ಮ್ಯಾನೇಜ್ಡ್ ಸರ್ವೀಸಸ್, ಆಯಿತಾ? ಆ್ಯಂಡ್ ನೀವೇನಾದರೂ ಅಜ್ಯೂರ್ ಯೂಸ್ ಮಾಡ್ತಾ ಇದ್ದರೆ ಅಲ್ಲಿ ಎ ಕೆ ಎಸ್ ಅಂತ ಇರುತ್ತೆ. ಆ್ಯಂಡ್ ಸಿಮಿಲರ್ಲಿ ಇಫ್ ಯು ಆರ್ ಯೂಸಿಂಗ್ ಜಿ ಸಿ ಪಿ, ಅಲ್ಲಿ ನಮಗೆ ಜಿ ಕೆ ಎಸ್ ಅಂತ ಇರುತ್ತೆ, ಆಯಿತಾ? ಹಾಗೆಯೇ ಇದೆಲ್ಲ ಬೇಡ ಅಂತಂದರೆ ನಾನು ಆನ್ ಪ್ರೆಮಲ್ಲೇ ಮಾಡ್ತೀನಿ ಅಂತ ಹೇಳಿದ್ರೆ ಬಂದು ಅದರಲ್ಲಿ ಕಾಪ್ಸ್ ಮೆಥಡ್ ಕೂಡ ಇನ್ಸ್ಟಾಲೇಷನ್ ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಒಂದು ವರ್ಚುವಲ್ ಮಷಿನ್ಸ್ಗಳನ್ನ ತೊಗೊಂಡು, ಆಯಿತಾ, ವರ್ಚುವಲ್ ಮಷಿನ್ಸ್ನ ತೊಗೊಂಡು ಪ್ರತಿಯೊಂದು ಕಾಂಪೊನೆಂಟ್, ಅಂದರೆ ಈಗ ಎ ಪಿ ಎಸ್ ಸರ್ವರ್ ಇದೆ, ಆಯಿತಾ, ಇ ಟಿ ಸಿ ಡಿ ಇದೆ, ಆ್ಯಂಡ್ ಈ ಥರ ಪ್ರತಿಯೊಂದನ್ನು ಕೂಡ ನಾವು ಮ್ಯಾನ್ಯುಲಿ 1 by 1 ನಾವು ಇನ್ಸ್ಟಾಲ್ ಮಾಡ್ಕೊಳ್ತಾ ಬರಬಹುದು, ಆಯಿತಾ? ಈ ಥರ ಇದು ಕಂಪ್ಲೀಟ್ಲಿ ಕಂಟ್ರೋಲ್ಡ್ ಬೈ ಅಸ್, ಆಯಿತಾ? ಬಟ್ ಮೋಸ್ಟ್ ಆಫ್ ದ ಕಂಪನೀಸ್ ಈಗ ಏನು ಮಾಡುತ್ತೆ ಅಂತ ಹೇಳಿದ್ರೆ, ದೇ ಆರ್ ಗೋಯಿಂಗ್ ಫಾರ್ ದಿಸ್ ಕೈಂಡ್ ಆಫ್ ಇ ಕೆ ಎಸ್ ಅಥವಾ ಅಜ್ಯೂರ್ ಕೆ ಎಸ್, ಲೈಕ್ ಅಜ್ಯೂರ್ ಕುಬರ್ನೆಟಿಸ್ ಸರ್ವಿಸ್ ಅಂತಾರೆ. ಯಾಕೆ ಅಂತಂದರೆ ಇಲ್ಲಿ ಈ ಪ್ರೊಡಕ್ಷನ್ ಸರ್ವಿಸ್ಗಳಲ್ಲಿ ನಿಮಗೆ ಮ್ಯಾನೇಜ್ಡ್ ಸರ್ವಿಸ್, ಅಂದರೆ ಇಟ್ಸ್ ಕೈಂಡ್ ಆಫ್ ಲೈಕ್ ಕಂಟ್ರೋಲ್ ಪ್ಲೇನ್ ನಿಮಗೆ ಕೊಡೋ ಅವಶ್ಯಕತೆನೇ ಇಲ್ಲ, ಆ್ಯಂಡ್ ಓನ್ಲಿ ವರ್ಕರ್ ನೋಟ್ಸ್ ಕೊಡ್ತಾರೆ, ಅದ್ರ ಮೇಲೆ ಡಿಪ್ಲಾಯ್ ಮಾಡ್ಕೊಳ್ಳಿ, ವರ್ಕ್ ಮಾಡ್ಕೊಳ್ಳಿ ಅನ್ನೋ ಥರ, ಆಯಿತಾ? ಸೊ ಹಾಗಾಗಿ ಯು ಕ್ಯಾನ್ ಚೂಸ್ ಎನಿ ಆಫ್ ದಿ ಕ್ಲಸ್ಟರ್ಸ್, ಆಯಿತಾ? ಬಟ್ ನಾವು ಲರ್ನಿಂಗ್ ಪರ್ಪಸ್ಗೆ ಅಂತ ನಾವು ಐದರ್ ಮೈಕ್ರೋ ಕೆ ಟೆಸ್ ಆರ್ ಕೈಂಡ್ ಇದನ್ನು ಚೂಸ್ ಮಾಡೋಣ. ಮಿನಿ ಕ್ಯೂಬ್ ಕೂಡ ಸೇಮ್ ಅದೇ ಥರ ಲ್ಯಾಬ್ಸ್ ಕೂಡ ತೋರಿಸ್ತೀನಿ, ಓಕೆನಾ? ಬಟ್ ಈ ಮೂರು ಸೆಟ್ ಆಫ್ ಥಿಂಗ್ಸ್ಗಳನ್ನ ನಾವು ಲೇಟರ್ ಪಾಯಿಂಟ್ ಆಫ್ ದ ಟೈಮ್ ಮಾಡ್ತೀನಿ. ಆ್ಯಂಡ್ ಅದೇ ರೀತಿ ನಾನು ಐ ವಿಲ್ ಇನ್ಸ್ಟಾಲ್ ಈಚ್ ಆ್ಯಂಡ್ ಎವ್ರಿ ಕಾಂಪೊನೆಂಟ್ ಮ್ಯಾನ್ಯುಲಿ, ಆ್ಯಂಡ್ ಐ ವಿಲ್ ಶೋ ಹೌ ಟು ಕ್ರಿಯೇಟ್ ಕ್ಲಸ್ಟರ್ ಫ್ರಮ್ ಸ್ಕ್ರ್ಯಾಚ್, ಆಯಿತಾ? ಸೊ ಹೀಗಿರುತ್ತೆ. ಹಾಗೆಯೇ what I'll do now, first thing is ಏನಪ್ಪ ಅಂತಂದರೆ, ಗೋ ಹಿಯರ್,
ಈಗ ನೀವು ಆನ್ಲೈನಿಗೆ ಹೋದರೆ ನೀವು ಪ್ಲೇ ವಿತ್ ಕುಬರ್ನೆಟಿಸ್ ಅಂತ ಕೊಡಿ. ಆಯಿತಾ? ಪ್ಲೇ ವಿತ್ ಕುಬರ್ನೆಟಿಸ್ ಅಂತ ಕೊಟ್ಟಾಗ ಈ ಲ್ಯಾಬ್ ಎನ್ವಾರ್ಮೆಂಟ್ ಇದೆಯಲ್ಲ, ಈ ಲ್ಯಾಬ್ ಎನ್ವಾರ್ಮೆಂಟ್ಗೆ ಹೋಗಿ ಇಲ್ಲಿ ಹೇಳ್ತಾ ಇದೆ ಡಿಪ್ರಿಕೇಶನ್ ನೋಟಿಸ್. ಸೊ March 1st 2026 ಬರುತ್ತೆ. ಇಲ್ಲ ಅಂತಂದರೆ ಓಕೆ ಇದು ವಿತ್ ಡಾಕರ್. ಆಯಿತಾ? ಈ ಎನ್ವಾರ್ಮೆಂಟ್ ಐ ಥಿಂಕ್ ಬೇಗ ಹೋಗುತ್ತೆ ಅನಿಸುತ್ತೆ. ದಟ್ಸ್ ಓಕೆ. ಜಸ್ಟ್ ಒಂದು ಸತಿ ಆ್ಯಡ್ ಮಾಡಿ. ಓಕೆ, ಐ ಥಿಂಕ್ ಇದು ಹೋಗುತ್ತೆ ಅನಿಸುತ್ತೆ. ಅನ್ಅವೈಲಬಲ್ ಫ್ರಮ್ March 1. ಐ ಥಿಂಕ್ ಇದು ಹೋಗಿಬಿಟ್ಟಿದೆ. ಓಕೆ, ಫೈನ್. ಪ್ಲೇ ವಿತ್ ಕ್ಯೂಬರ್ನೆಟಿಸ್ ಕ್ಲಾಸ್ ರೂಮ್ ಇಲ್ಲೇನಾದರೂ ಇದೆಯಾ? ವರ್ಕ್ಶಾಪ್. ಓಕೆ, ಇದಿಲ್ಲ ಅನ್ಸುತ್ತೆ. ದೇ ಆರ್ ರಿಮೂವ್ಡ್ ಇಟ್ ಸೇಮ್ಸ್. ಇದು ಡಿಸ್ ಆಸ್ ಒನ್ ಆಪ್ಷನ್ ಅರ್ಲಿಯರ್. ಇದು ಹೋಗಿದೆ. ಈಗ ನಾನು ಇನ್ನೊಂದು ಹೇಳ್ತೀನಿ. ಇನ್ನೊಂದು ಬಂದುಬಿಟ್ಟು ಕಿಲ್ಲರ್ ಕೋಡ್ ಅಂತ. ಆಯಿತಾ? ಪ್ಲೇಗ್ರೌಂಡ್ಸ್ಗೆ ಹೋಗಿ ಇಲ್ಲಿ ಎನ್ವಾರ್ಮೆಂಟ್ ಇರುತ್ತೆ. ಈ ಪ್ಲೇಗ್ರೌಂಡ್ಸಿಗೆ ಹೋದರೆ ನಿಮ್ಗೆ ಯಾವ ಎನ್ವಾರ್ಮೆಂಟ್, ಲೆಟ್ಸ್ ಕುಬರ್ನೆಟಿಸ್ ಪ್ಲೇಗ್ರೌಂಡ್ನ ತೊಗೊಳ್ತೀನಿ ನಾನು. ಕುಬರ್ನೆಟಿಸ್ ಪ್ಲೇಗ್ರೌಂಡಲ್ಲಿ 1 ನೋಡ್ ಇದೆ, 1 ನೋಡ್ ವಿತ್ 4 GB ಇದೆ, 2 ನೋಡ್ಸ್ ಇದೆ. ಯು ಕ್ಯಾನ್ ಚೂಸ್ ಎನಿ ನೋಡ್ ವಾಟ್ ಎವರ್ ಯು ವಾಂಟ್. ನಾವು 1 ನೋಡ್ ಅಂತ ತೊಗೊಳ್ಳೋಣ. ಅಗ್ರಿ ಮಾಡಿ. ಓಕೆ, ಸೊ ಇದು ಪ್ರೊಸೆಸ್ ಮಾಡ್ತಾ ಇದೆ. ಆಯಿತಾ? ಸೊ ಸೈನ್ ಇನ್ ಟು ಗಿಟ್ಹಬ್ ನಾನೇನು ಮಾಡ್ತೇನೆ, ಗಿಟ್ಹಬ್ ಥ್ರೂ ಸೈನ್ ಇನ್ ಹಾಕ್ತಾ ಇದ್ದೀನಿ. ಓಕೆ, ವಯಾ ಅಥೆಂಟಿಕೇಶನ್ ಇದೆಲ್ಲ ಫ್ರೀಯಾಗೇ ಇರುತ್ತೆ. ಅಷ್ಟೊಂದೇನು ಚಾರ್ಜಸ್ ಏನಿರೋದಿಲ್ಲ. ಓಕೆ, ನಾವು ಸಿಯರ್ ರೂಟ್ ಅಟ್ ಕಂಟ್ರೋಲ್ ಪ್ಲೇನ್ ಬಂದುಬಿಡ್ತು. ಈಗ ನನಗೆ ಇಲ್ಲಿ ಲೆಟ್ಸ್ ಎ kubectl ಗೆಟ್ ಪಾರ್ಟ್ಸ್ ಅಂತ ಹಾಕಿದರೆ ಪಾರ್ಟ್ಸ್ ಇದೆಯಾ ಇಲ್ವಾ ಅಂತ ಬರುತ್ತೆ. ಆ್ಯಂಡ್ kubectl ಓಕೆ, kubectl ಒಂದು ಸೆಕೆಂಡ್. ಇಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಗೆಟ್ ನೋಟ್ಸ್ ಅಂತ ಕೊಟ್ಟರೆ ಗೆಟ್ ನೋಡ್ ಇಲ್ಲಿ ನೋಟ್ಸ್ ಇದೆ, ಕಂಟ್ರೋಲ್ ಪ್ಲೇನ್ ನೋಡಿದೆ. ಜಸ್ಟ್ ನಿಮ್ಗೆ ಕಂಟ್ರೋಲ್ ಪ್ಲೇನ್ ಮಾತ್ರ ಸಿಗುತ್ತೆ. 1 ನೋಡ್ ಕ್ಲಸ್ಟರ್ ಥರ ಇದು. ಆಯಿತಾ? ಹಾಗೆಯೇ ಲೆಟ್ಸ್ ಎ ಸಪೋಸ್ ನಾನು ಐ ವಾಂಟೆಡ್ ಟು ಡಿಪ್ಲಾಯ್ ಸಮಥಿಂಗ್, ಅಥವಾ ಲೆಟ್ಸ್ ಎ ಗೆಟ್ ಪಾರ್ಟ್ಸ್ಗೆ -a ಅಂತ ಕೊಡೋಣ. ಏನೇನಿದೆ ನೋಡಿ, ಸಿಲಿಯಮ್ ನೆಟ್ವರ್ಕಿಂಗ್ ಇದೆ, ETCD ಇದೆ, ಕ್ಯೂಬ್ API ಸರ್ವರ್ ಇದೆ, ಕಂಟ್ರೋಲ್ ಮ್ಯಾನೇಜರ್, ಶೆಡ್ಯೂಲರ್, ಲೋಕಲ್ ಪಾತ್ ಪ್ರೊವಿಷನರ್, ಈ ಥರದ್ದು ಎಲ್ಲ ಕೂಡ ಇದೆ. ಆಯಿತಾ? ಈ ಥರ ಕೂಡ ಇಲ್ಲೂ ಕೂಡ ನೀವು ಕ್ರಿಯೇಟ್ ಮಾಡ್ಕೋಬೋದು. ಲೆಟ್ಸ್ ಸೇ ನಾನು ಐ ವಾಂಟ್ ಟು ಕ್ರಿಯೇಟ್ ಅ ಪಾಡ್. ಹೇಗೆ ಕ್ರಿಯೇಟ್ ಮಾಡ್ತೀನಿ? ಸೊ ವೆರಿ ಸಿಂಪಲ್. kubectl ಓಕೆ, kubectl ಲೆಟ್ಸ್ ಸೇ ನಾನು ಹೇಳ್ತೀನಿ ರನ್ ಇಲ್ಲಿ ನಾನು ನೇಮ್ ಕೊಡ್ತೀನಿ ಒಂದು nginx ಇಸ್ ಈಕ್ವಲ್ ಟು nginx. ಆಯಿತಾ? ನಾನು -image ಇಸ್ ಈಕ್ವಲ್ ಟು ಆಯಿತಾ nginx ಅಂತ ಹಾಕ್ತೀನಿ. ಓಕೆ, ನೋಡಿ ಪಾಡ್ ಈಸ್ ಕ್ರಿಯೇಟೆಡ್. ಆಯಿತಾ? ಹೇಗೆ ಚೆಕ್ ಮಾಡ್ತೀವಿ ನೋಡಿ, kubectl ಗೆಟ್ ಪಾಡ್ಸ್. ಆಯಿತಾ? ಈ ಥರ ಕೂಡ ನೀವು ಟ್ರೈ ಮಾಡಬಹುದು. ಆಯಿತಾ? ಕಂಟೈನರ್ ಕ್ರಿಯೇಟಿಂಗ್ ಇಟ್ ವಿಲ್ ಟೇಕ್ ಸಮ್ ಟೈಮ್, ಬಟ್ ಕ್ರಿಯೇಟ್ ಆಗುತ್ತೆ. ಆಯಿತಾ? ಸೊ ಈ ಥರ ನೀವು ಇಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಸೆಷನ್ ಕ್ಲೋಸ್ ಮಾಡಿ ಮುಗೀತು. ನಿಮ್ಗೆ ಯಾವುದೇ ಥರ ರಿಸೋರ್ಸ್ಗಳು ಇಲ್ಲಿ ಅವೈಲಬಲ್ ಇರಲ್ಲ. ಸೊ ಇದು ಜಸ್ಟ್ 1 ನೋಡ್ 2 GB ಇರೋವಂಥದ್ದು 1.35 ಅನ್ನೋದು ಸಪೋರ್ಟ್ ಮಾಡ್ತಾ ಇದೆ. ಆಯಿತಾ? ನಿಮಗೆ ಯಾವುದೇ ಎನ್ವಾರ್ಮೆಂಟ್ ಲೆಟ್ಸ್ CKA, ಯಾವ ಏರಿಯಾದಲ್ಲಿ ವರ್ಕ್ ಮಾಡಬೇಕಾದ್ರೂ ಕೂಡ ನೀವಿಲ್ಲಿ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಲೈಕ್ ಕ್ವಶನ್ಸ್ಗಳನ್ನ, ಸಿನಾರಿಯೋಸ್ಗಳನ್ನ ತೊಗೊಂಡು ಸ್ಟಾರ್ಟ್ ಮಾಡ್ಕೊಂಡು ಇಲ್ಲೂ ಕೂಡ ನೀವು ವರ್ಕ್ ಮಾಡ್ಬೋದು. ದಿಸ್ ಈಸ್ ಒನ್ ವೇ. ಆಯಿತಾ? ನೀವು ಫೈರ್ಫಾಕ್ಸಲ್ಲಿ ಇರಬೇಕಂತ ಹೇಳ್ತಾ ಇದೆ. ನನ್ನ ಹತ್ರ ಫೈರ್ಫಾಕ್ಸ್ ಬ್ರೌಸರ್ ಹಾಕಿಲ್ಲ ನಾನು. ಸೊ ಬ್ರೇವ್ ಇತ್ತು, ಸೊ ಬ್ರೇವಲ್ಲಿ ನಾನು ಮಾಡ್ತಿದ್ದೀನಿ. ಆಯಿತಾ? ಸೊ ದಿಸ್ ಈಸ್ ಒನ್ ವೇ. ಆಯಿತಾ? ಒಂದು ಸ್ಟಫ್ ಇದು. ಹಾಗೆಯೇ ಈಗ ಒನ್ ಮೋರ್. ಆಯಿತಾ? ನಾನು ಇಲ್ಲೇನೇನು ಹೇಳಿದೆ, ಲ್ಯಾಬ್ಸ್ ಕೂಡ ತೋರಿಸ್ದೆ. ಕಿಲ್ಲರ್ ಕೋಡ್ನಲ್ಲಿ ನೋಡ್ಬೋದು ಪ್ಲೇ ವಿತ್ ಕ್ಯೂಬರ್ನೆಟಿಸ್ ಅದು ಡಿಪ್ಲಿಕೇಟ್ ಆಗಿಬಿಟ್ಟಿದೆ. ನಾವು ಮೈಕ್ರೋಕೇಟಸ್ ಆ್ಯಂಡ್ ಮಿನಿ ಕ್ಯೂಬ್. ಸಿ ಇಫ್ ಯು ಹ್ಯಾವ್ ಅ ಕ್ಲಸ್ಟರ್ ಅಲ್ವಾ, ಸೊ ಲೆಟ್ಸ್ ಎ ಗೋ ಹಿಯರ್. ನೀವು ಏನಾದರೂ ಅಮೆಝಾನ್ ಸರ್ವಿಸ್ ಏನಾದರೂ ಇದ್ದರೆ ನಿಮ್ಮ ಹತ್ರ, ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ಡೈರೆಕ್ಟಾಗಿ ನಿಮ್ಮ ಒಂದು ಲೆಟ್ಸ್ ಎ ಐ ವಿಲ್ ಶೋ ಯು ಒನ್ ಸಿಂಪಲ್ ಥಿಂಗ್. ಸೊ ಇದೆಲ್ಲ ಇದೆ. ಈಗ ನೀವೇನು ಮಾಡಿ, ಒಂದು ಹೊಸ ಲಾಂಚ್ ಇನ್ಸ್ಟೆನ್ಸ್ ತೊಗೊಳ್ಳಿ. ಆ್ಯಂಡ್ ಇಲ್ಲಿ ಮೈಕ್ರೋಕೇಟಸ್ ಉಬಂಟು ಮೇಲೆ ತುಂಬ ಚೆನ್ನಾಗಿ ಸಪೋರ್ಟ್ ಆಗುತ್ತೆ. ಆ್ಯಂಡ್ ಇಟ್ ಈಸ್ ಮೇಡ್ ಫಾರ್ ಉಬಂಟು ಓನ್ಲಿ. ಆಯಿತಾ? ಇಲ್ಲಿ ನಾನು ಹೇಳ್ತೀನಿ ಮೈಕ್ರೋಕೇಟಸ್ ಕ್ಲಸ್ಟರ್ ಅಂತ. ಉಬಂಟುನ ಚೂಸ್ ಮಾಡ್ಕೊಳ್ಳಿ, ಉಬಂಟು ಸರ್ವರ್ ಆ್ಯಂಡ್ T2 ಮೈಕ್ರೋ ಇದೆ ನೋಡಿ. ಕುಬರ್ನೆಟಿಸ್ ಬೇಕು ಅಂದರೆ ನಿಮಗೆ ಮಿನಿಮಮ್ ಅಂತ ಹೇಳಿದ್ರು T2 ಮೀಡಿಯಮ್ ಇರಲೇಬೇಕು. ಸೊ T2 ಮೀಡಿಯಮ್ನ ಚೂಸ್ ಮಾಡಬೇಕು. ಆ್ಯಂಡ್ ಅದಾದಮೇಲೆ ಸೆಲೆಕ್ಟ್ ದ ಕೀಪ್ಯಾರ್. ಆ್ಯಂಡ್ ಅದಾದಮೇಲೆ ನಿಮ್ಮ ಸೆಕ್ಯೂರಿಟಿ ಗ್ರೂಪ್ಸ್ ಇದೆಲ್ಲ ಲೈಕ್ ಡಿಫಾಲ್ಟ್ ನಿಮಗೆ ಗೊತ್ತಿರುತ್ತಲ್ಲ ಅದ್ರ ಮೇಲೆ. ಸೊ ಇಲ್ಲಿ ಹೋಗ್ಬಿಟ್ಟು 25 GB ಅಂತ ಕೊಟ್ಕೊಂಡು ಲಾಂಚ್ ಇನ್ಸ್ಟೆನ್ಸ್ ಅಂತ ಕೊಡಿ. ಆಯಿತಾ? ದಿಸ್ ಈಸ್ ಒನ್ ವೇ. ಇದಾದಮೇಲೆ ನೀವೇನು ಮಾಡಿ ಅಂತ ಹೇಳಿದ್ರೆ, ಈ ಪರ್ಟಿಕ್ಯುಲರ್ ಮೈಕ್ರೋಕೇಟಸ್ನ ನೀವು ಕನೆಕ್ಟ್ ಮಾಡ್ಕೊಳ್ಳಿ. SSH ಕ್ಲೈಂಟ್, ಓಪನ್ ದಿಸ್ ಕ್ಲೈಂಟ್. ನಿಮ್ಮ ಎಲ್ಲಿ ಪೆಂಪ್ ಕೀಸ್ ಇರ್ತಾವೋ ಅಲ್ಲಿಗೆ ಹೋಗಿ ಪೇಸ್ಟ್ ಮಾಡ್ಕೊಳ್ಳಿ. ಸೊ ನನ್ನ ಪೆಂಪ್ ಕೀಸ್ ಇರೋ ಕಡೆ ಹೋಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ದಟ್ ನನ್ನ ಒಂದು ಲಾಗಿನ್ ಆಗ್ತದೆ, ಅಂದರೆ AWS ಲಾಗಿನ್ ಆಗ್ತಾ ಇದ್ದೀನಿ ಅಂತ. ಕನೆಕ್ಷನ್ ರಿಫ್ಯೂಸ್ಡ್. ಓಕೆ, ಕೆಲವೊಮ್ಮೆ ಟೈಮ್ ತೊಗೊಳುತ್ತೆ. ಜಸ್ಟ್ ಬಿ ಪೇಷನ್ಸ್ ಆನ್ ದ್ಯಾಟ್. ಆಯಿತಾ? ಹಾಗೆಯೇ sudo su
ರೂಟ್ಗೆ ಹೋಗಿ ಇಲ್ಲಿ ನೀವು ಬೇಕಾದ್ರೆ ಹೋಸ್ಟ್ ನೇಮ್ ಚೇಂಜ್ ಮಾಡ್ಕೊಳ್ಳಿ. ಇದೆಲ್ಲ ಪ್ರಾಕ್ಟೀಸ್ ಪರ್ಪಸ್ಗೆ ಅಷ್ಟೇ, ಆಯಿತಾ. ಸೊ ನೀವು ಬೇಕಾದ್ರೆ ಅಡ್ಮಿನ್ ಅಂತ ಆದರೂ ಮಾಡ್ಕೊಳ್ಳಿ, ಇಲ್ಲ ಮೈಕ್ರೋ KTS ಅಂತ ಆದರೂ ಮಾಡ್ಕೊಳ್ಳಿ. ಸೊ ಮೈಕ್ರೋ KTS ಅಂತ ಮಾಡಿಕೊಂಡು ಬ್ಯಾಶ್ ಅಂತ ಹಾಕಿ, ಆಯಿತಾ. ಸೊ ಲೆಟ್ ಮಿ ಝೂಮ್ ಅ ಲಿಟ್ಲ್ ಬಿಟ್. ಓಕೆ, ನಾವು ಈಗ kubectl ಇಲ್ಲಿ kubectl ಇಲ್ಲ. ಫಸ್ಟ್ ಥಿಂಗ್ ನೋಡಿ, kubectl ಇದೆನಾ? ಇಲ್ಲ. ಅದಕ್ಕೆ ನೀವೇನು ಮಾಡಬೇಕು, ಫಸ್ಟ್ ಥಿಂಗ್ ಇಸ್ kubectl ಇನ್ಸ್ಟಾಲ್ ಮಾಡಬೇಕು. ಹೆಂಗೆ ಇನ್ಸ್ಟಾಲ್ ಮಾಡ್ತೀರಾ? ಫಸ್ಟ್ APT ಅಪ್ಡೇಟ್ ಮಾಡ್ಕೊಳ್ಳಿ. ನೀವು ಯಾವುದೇ ಸರ್ವರ್ಗಾದರೂ ಫಸ್ಟ್ APT ಅಪ್ಡೇಟ್ ಮಾಡ್ಕೊಂಡು -y ಅಂತ ಹಾಕಿ, ಆಯಿತಾ. ಸೊ ಅಪ್ಡೇಟ್ ಮಾಡ್ಕೊಂಡಿದ ನಂತರ ಈಗ ಯು ಕ್ಯಾನ್ ಗೋ ಹಿಯರ್ ಆ್ಯಂಡ್ ಯು ಕ್ಯಾನ್ ಲುಕ್ ಫಾರ್ ಅ ಡಾಕ್ಯುಮೆಂಟ್ ಆ್ಯಸ್ ವೆಲ್. ಇಲ್ಲಿಗೆ ಹೋಗ್ಬಿಟ್ಟು ನೀವು ಕೇಳ್ಬೋದು ಮೈಕ್ರೋ KTS ಇನ್ಸ್ಟಾಲೇಷನ್ಸ್ ಅಂತ, ಆಯಿತಾ. ಇನ್ಸ್ಟಾಲ್ ಅಂತ ಕೊಟ್ಟರೆ ಇಲ್ಲಿ ಹೇಳುತ್ತೆ, ಇದು ಬೈ ಡಿಫಾಲ್ಟಾಗಿ ಆನ್ಲೈನ್ ಉಬುಂಟು ಮೇಲೆ ಸ್ಪೆಸಿಫಿಕಲಿ ಅವ್ರು ಡಿಸೈನ್ ಮಾಡಿರೋಂಥದ್ದು. ಇಲ್ಲಿ ನೋಡಿ, ಸುಡೋ ಸ್ನ್ಯಾಪ್ ಇನ್ಸ್ಟಾಲ್ ಮೈಕ್ರೋ KTS 1.35ನ ಇನ್ಸ್ಟಾಲ್ ಮಾಡ್ಕೊಳ್ಳೋದಕ್ಕೆ, ಆ್ಯಂಡ್ ಮೈಕ್ರೋ KTS ಯೂಸರ್ MKDR ಈ ಥರ ಎಲ್ಲ ಹೇಳಿದ್ದಾರೆ, ಆಯಿತಾ. ನಾನು ಕೂಡ ಇದನ್ನೇ ಮಾಡೋದು. ಸೊ ಇವಾಗ ನೋಡಿ, ಫಸ್ಟ್ ಥಿಂಗ್ ನನಗೆ ಬೇಕಾದ್ರೆ kubectl, ನಾನೇನು ಹೇಳ್ತೀನಿ, ಸ್ನ್ಯಾಪ್ ಇನ್ಸ್ಟಾಲ್ kubectl. ಫಸ್ಟ್ ಥಿಂಗ್ kubectl -, ಕ್ಲಾಸಿಕ್, ಮೂರೇ ಕಮಾಂಡ್, ಆಯಿತಾ, ಕ್ಲಾಸಿಕ್. ಸೊ ಇನ್ಸ್ಟಾಲೇಷನ್ ಆಯಿತು. ಈಗ ಏನಾಗ್ತಾಯಿದೆ ಅಂದರೆ kubectl ಇನ್ಸ್ಟಾಲೇಷನ್ ಆಗ್ತಾಯಿದೆ, ಆಯಿತಾ. ಸೊ kubectl ಇನ್ಸ್ಟಾಲೇಷನ್ ಆದಮೇಲೆ, ಓಕೆ, kubectl ಆಯಿತು. ಆ್ಯಂಡ್ ನನಗೇನು ಬೇಕು ಅಂತಂದರೆ ಸೇಮ್ ಸ್ನ್ಯಾಪ್ ಇನ್ಸ್ಟಾಲ್ ಇದರಲ್ಲಿ ಇನ್ಸ್ಟೆಡ್ ಆಫ್ kubectl ನಾನೇನು ಹೇಳ್ತೀನಿ, ಆಯಿತಾ. ಇಲ್ಲಿ ನಾನು ಹೇಳ್ತೀನಿ ವಾಟ್ ಐ ವಾಂಟ್ ಮೈಕ್ರೋ KTS ಅಂತ ಹಾಕಿ ಎಂಟರ್ ಮಾಡಿ, ಅಷ್ಟೇ, ಆಯಿತಾ. ಸೊ ಈಗ ಇದು 1.33 ವರ್ಷನ್ ಸ್ಟೇಬಲ್ ವರ್ಷನ್ನ ಡೌನ್ಲೋಡ್ ಮಾಡ್ಕೊಳ್ತಾ ಇದೆ. ಸೊ ಇದು ಇನ್ಸ್ಟಾಲೇಷನ್ ಆದಮೇಲೆ, ಸೊ 2 ಥಿಂಗ್ಸ್, ಒಂದು ಸ್ನ್ಯಾಪ್ ಇನ್ಸ್ಟಾಲ್ kubectl, ಇನ್ನೊಂದು ಮೈಕ್ರೋ KTS. ಈಗ ಅದಾದಮೇಲೆ ವಿ ಹ್ಯಾವ್ ಟು ಸ್ಟಾರ್ಟ್. ಸೊ ತೋರಿಸ್ತೀನಿ ನೋಡಿ, ಇಟ್ ಇಸ್ ಸ್ಟಿಲ್ ಬಿಲ್ಡಿಂಗ್. ಎಸ್, ನಾವು ಇವಾಗ ಮೈಕ್ರೋ KTS ಸ್ಟಾರ್ಟ್ ಅಂತ ಮಾಡ್ಕೊಳ್ಳಿ, ಆಯಿತಾ. ಒನ್ಸ್ ಮೈಕ್ರೋ KTS ಸ್ಟಾರ್ಟ್ ಆದಮೇಲೆ ವಾಟ್ ಯು ನೀಡ್ ಟು ಡೂ ಅಂತ ಹೇಳಿದ್ರೆ, ಓಕೆ, ಇದು ಸ್ಟಾರ್ಟ್ ಆಗ್ತಾಯಿದೆ. ಮಿನಿಮಮ್ T2 ಮೀಡಿಯಮ್ ಇರಬೇಕು, ಇಲ್ಲ ಅಂತಂದರೆ ವರ್ಕ್ ಆಗೋದಿಲ್ಲ, ಓಕೆನಾ. ಸೊ ಅಂದರೆ ಅಮೆಝಾನಲ್ಲಿ ಯೂಸ್ ಮಾಡ್ತಾರೆ 2 GB ರ್ಯಾಮ್ ಮತ್ತು 4 CPUs ಉಲ್ಟಾ ಅನ್ಸುತ್ತಲ್ವ, 2 CPUs ಆ್ಯಂಡ್ 4 GB ರ್ಯಾಮ್. ಎಸ್, ಅದು ಆಯಿತಾ. ಮೈಕ್ರೋ KTS ಸ್ಟಾರ್ಟ್ ಆಯಿತು. ಇವಾಗ ಲೆಟ್ಸ್ ಸೇ kubectl ಅಂತ ಕೊಟ್ಟು ನಾನೇನಾದರೂ ಗೆಟ್ ಪಾಟ್ಸ್ ಅಂತ ಕೊಟ್ಟರೆ ಬರಲ್ಲ, ಆಯಿತಾ. ಯಾಕೆ ಬರಲ್ಲ ಅಂತ ಹೇಳಿದ್ರೆ, ಈ ಮೈಕ್ರೋ KTS ಏನು ಕ್ಲಸ್ಟರ್ ಇದೆ ಇದನ್ನು ನಾನು ವಯಾ kubectl ಏಜೆಂಟಿಂದ ಆಕ್ಸೆಸ್ ಮಾಡಬೇಕು ಅಂತ ಹೇಳಿದ್ರೆ ನನಗೇನು ಬೇಕು ಅಂತ ಹೇಳಿದ್ರೆ, ನೋಡಿ ls-a ಮಾಡಿ, ನೋಡಿ ಇಲ್ಲಿ .cube ಫೋಲ್ಡರ್ ಇದೆಯಲ್ಲ, ಆ ಫೋಲ್ಡರ್ ಒಳಗಡೆ ಹೋಗಿ ನೀವು ಹೋಗ್ಬಿಟ್ಟು, ಇಲ್ಲೇನೂ ಇಲ್ಲ, ಕಾನ್ಫಿಗ್ ಫೈಲ್ ಇಲ್ಲ. ಈಗ ಮೈಕ್ರೋ KTS ಕಾನ್ಫಿಗ್ ಅಂತ ಟೈಪ್ ಮಾಡಿ, ಆಯಿತಾ. ಈ ಕಾನ್ಫಿಗ್ ಏನಿದೆಯಲ್ಲ, ಈ ಮೈಕ್ರೋ KTS ಕಾನ್ಫಿಗ್ನ ನಾನು ಕಾನ್ಫಿಗಲ್ಲಿ ಆ್ಯಡ್ ಮಾಡ್ತೀನಿ. ಒನ್ಸ್ ಕಾನ್ಫಿಗಲ್ಲಿ ಆ್ಯಡ್ ಮಾಡಿದ್ರೆ ಇಲ್ಲಿ ಕಾನ್ಫಿಗ್ ಬರುತ್ತಲ್ಲ, ಈ ಕಾನ್ಫಿಗ್ ಇದ್ದರೆ ಮಾತ್ರ ಇದು ವರ್ಕ್ ಆಗುತ್ತೆ. ನಾನೇನು ಹೇಳ್ತೀನಿ, kubectl ಗೆಟ್ ನೋಟ್ಸ್ ಅಂತ ಹಾಕ್ತೀನಿ. ನೋಡಿ, ಮೈಕ್ರೋ KTS ರೆಡಿ ಆ್ಯಂಡ್ ದಿಸ್ ಇಸ್ ಮೈ ವರ್ಷನ್, ಆಯಿತಾ. ಹಾಗೆಯೇ ಗೆಟ್ ಪಾಟ್ಸ್ ಅಂತ ಹಾಕಿದರೆ ನೋಡಿ, ಪಾಟ್ಸ್ ಯಾವುದೂ ಇಲ್ಲ. ನಾನೇ ಹೇಳ್ತೀನಿ kubectl ರನ್ ಲೆಟ್ಸ್ ಸೇ nginx -image is equal to nginx ಅಂತ ಹಾಕ್ತೀನಿ. ನಾವು ಪಾಡ್ ಇಸ್ ಕ್ರಿಯೇಟೆಡ್. ಈಗ ಹೇಳ್ತಾ ಇದ್ದೀನಿ kubectl ಗೆಟ್ ಪಾಟ್ಸ್ ಅಂತ ಹಾಕಿದರೆ ನೋಡಿ, ಕಂಟೈನರ್ ಇಸ್ ಕ್ರಿಯೇಷನ್ ಸ್ಟೇಟ್, ರನ್ನಿಂಗ್ ಸ್ಟೇಟ್ ಬಂದಿದೆ ಈಗ ಆಲ್ರೆಡಿ, ಆಯಿತಾ. ದಿಸ್ ಈಸ್ ಹೌ ಯು ಕ್ಯಾನ್ ಇನ್ಸ್ಟಾಲ್ ಮೈಕ್ರೋ KTS, ಆಯಿತಾ, ಜಸ್ಟ್ ವಿತ್ ಫ್ಯೂ ಕಮಾಂಡ್ಸ್. ನಾನು ಇದಕ್ಕೆ ನೋಟ್ಸ್ ಕೊಡ್ತೀನಿ, ಯು ಕ್ಯಾನ್ ಅಲ್ಲಿಂದ ಪ್ರಾಕ್ಟೀಸ್ ಮಾಡ್ಬೋದು, ಆಯಿತಾ. ಇದು ಜಸ್ಟ್ ಒಂದು ಸಿಂಪಲ್ ವೇ ಆಫ್ ಕ್ರಿಯೇಟಿಂಗ್ ಮೈಕ್ರೋ KTS. ಸಪೋಸ್ ನನ್ನ ಹತ್ರ AWS ಅಕೌಂಟ್ ಇಲ್ಲ, ಇಶ್ಯೂ ಆಗ್ತಾಯಿದೆ, ನಾನೀಗೇನು ಮಾಡಬೇಕು, ರೈಟ್. ಇವಾಗ ನಾವು ವಿ ಶುಡ್ ನಾಟ್ ಪೇ ಎನಿಥಿಂಗ್, ಅನ್ನೆಸೆಸರಿ ಚಾರ್ಜಸ್ ಮಾಡೋದು ಬೇಡ. ನನಗೆ ಅಟ್ಲೀಸ್ಟ್ ಇಲ್ಲಿಗೆ ಹೋದರೆ T2 ಮೀಡಿಯಮ್ ಬೇಕೇ ಬೇಕಲ್ವಾ. ಸೊ ನಾನೇನು ಮಾಡ್ತೀನಿ ಈಗ ಅಂತ ಹೇಳಿದ್ರೆ, ನಿಮ್ಮ ಲೋಕಲಲ್ಲಿ ಇನ್ಸ್ಟಾಲೇಷನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ನಾನೀಗ ಇದನ್ನು ಐ ವಿಲ್ ರಿಮೂವ್ ಇಟ್, ನನಗೆ ಈ ಮೈಕ್ರೋ KTS ಬೇಕಾಗಿಲ್ಲ. ಟರ್ಮಿನೇಟ್, ಆಯಿತಾ. ಸೊ ಟರ್ಮಿನೇಟ್ ಮಾಡಿದ್ದೀನಿ, ಓಕೆ, ಮೈಕ್ರೋ KTS ಮಾತ್ರ. ಅದಾದಮೇಲೆ ಓಕೆ, ChatGPTಗೆ ಹೋಗಿ, ಆಯಿತಾ. ChatGPTಗೆ ಹೋಗಿಬಿಟ್ಟು ಕೇಳಿ, ಏನು ಕೇಳಬೇಕು ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಇಲ್ಲೇ ಹೋಗಿಬಿಟ್ಟು ನೀವು ಕೇಳ್ಬೋದು ಕೈಂಡ್ ಇನ್ಸ್ಟಾಲೇಷನ್ ಅಂತ,
ಆಯಿತಾ. ಐದರ್ ವೇ ನೀವು ಮಾಡ್ಕೋಬೋದು. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತಂದರೆ ನೀವು ಡೈರೆಕ್ಟಾಗಿ ಇದು ಮಾಡೋದು ಕೈಂಡ್ ಇನ್ಸ್ಟಾಲೇಷನ್, ಆಯಿತಾ. ಇದು ಡಾಕ್ಯುಮೆಂಟ್, ಆಯಿತಾ. ಎಲ್ಲಿಂದ ನೀವು ಐದರ್ ಬೈನರೀಸ್ ಎಲ್ಲದರಿಂದನೂ ಯೂಸ್ ಮಾಡ್ಕೋಬೋದು. ಈಗ ನಾನೇನು ಮಾಡ್ತೀನಿ ಅಂದರೆ ವಿತ್ ದ ಹೆಲ್ಪ್ ಆಫ್ GPT ಐ ವಿಲ್ ಜನರೇಟ್ ದಟ್ ಸ್ಕ್ರಿಪ್ಟ್. ಸಿ, ನನಗೆ ಐ ವಾಂಟ್ ಟು ಇನ್ಸ್ಟಾಲ್ ಕೈಂಡ್ ಸೆಟಪ್ ಆನ್ ಮೈ ಮ್ಯಾಕ್, ಆಯಿತಾ. ಐ ನೀಡ್ 4 nodes and should expose outside as well ಅಂತ ಹಾಕ್ತೇನೆ, ಆಯಿತಾ. ಈಗ ನೋಡಿ ಏನೇನು ಕೊಡುತ್ತೆ ಅಂತ ಹೇಳ್ತೇನೆ. ಟು ಸೆಟ್ ಅಪ್ ಅ Kubernetes in Docker kind on your Mac, 4 nodes and external access, it is a clean approach. First thing is Docker. First of all, Docker ಸ್ಕ್ರಿಪ್ಟ್ ಇದೆನಾ ಅಂತ ಕೇಳ್ತಾ ಇದೆ. ನೋಡಿ, ನೀವು ವಿಂಡೋಸಲ್ಲಿ ಮಾಡ್ತಿದ್ರೆ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಫಸ್ಟ್ ಮ್ಯಾಕ್ ಇದ್ದರೆ ಮಾತ್ರ ಈ ಥರ ನೋಡಿ. ಮ್ಯಾಕ್ ಇದ್ದಾಗ ಐದರ್ ಯು ಕ್ಯಾನ್ ಗೋ ವಿತ್ ಡಾಕರ್ PS, ಇಲ್ಲ ಅಂತಂದರೆ ಬ್ರೀವ್ ಇನ್ಸ್ಟಾಲ್ ಕೈಂಡ್ ಅಂತ. ನಾನು ಆಲ್ರೆಡಿ ಬ್ರೀವ್ ಇನ್ಸ್ಟಾಲ್ ಯೂಸ್ ಮಾಡಿದ್ದೀನಿ. ಸೊ ನಾನು ಡೈರೆಕ್ಟಾಗಿ ಇಲ್ಲಿ, ಓಕೆ 1 ಸೆಕೆಂಡ್, ಒಂದೇ ಒಂದು ಸೆಕೆಂಡ್, ಇದು ಓಕೆ ಬ್ರೀವಲ್ ಅಂತ, ಓಕೆ EXEC 1 ಸೆಕೆಂಡ್. ಇದೆಲ್ಲ ನನ್ನ ಟರ್ಮಿನಲ್ ಥಿಂಗ್, ಆಯಿತಾ. ಯು ನೋ ನೀಡ್ ಟು ವರಿ. ಸೊ ನನಗೇನು ಬೇಕು, ಬ್ರೀವ್ ಇನ್ಸ್ಟಾಲ್ ಕೈಂಡ್ ಅಂತ ಹಾಕ್ತೀನಿ. ಫಸ್ಟ್ ನಾನು ಕೈಂಡ್ನ ಇನ್ಸ್ಟಾಲ್ ಮಾಡ್ಕೊಳ್ತೇನೆ. ಇದು ವೇರ್ ಇನ್ ಮ್ಯಾಕ್ ಮಾಡೋರಿಗೆ ಮಾತ್ರ, ಆಯಿತಾ. ವಿಂಡೋಸ್ ಮಾಡೋರಿಗೆ ಹೇಗೆ ಅಂತ ನಾನು ಹೇಳ್ತೇನೆ, ಓಕೆ. ಇದು ಒನ್ ಥಿಂಗ್. ಅಥವಾ ಮ್ಯಾನ್ಯುವಲಿ ಇಫ್ ಯು ವಾಂಟ್ ಯು ಕ್ಯಾನ್ ಇನ್ಸ್ಟಾಲ್ ದಿಸ್, ಆಯಿತಾ. ಅದಾದಮೇಲೆ ಬ್ರೀವ್ ಇನ್ಸ್ಟಾಲ್ ಕ್ಯೂಬ್ಸಿಟಿಎಲ್ ಬೇಕು, ಆಯಿತಾ. ಕ್ಯೂಬ್ಸಿಟಿಎಲ್ ಬೇಕು, ಓಕೆ ಡನ್. ಕ್ಯೂಬ್ಸಿಟಿಎಲ್ ಕೂಡ ಅಪ್ ಟು ಡೇಟ್ ಇದೆ ನನ್ನ ಹತ್ರ. ನಾನೊಂದು ಫೋಲ್ಡರ್ ಹಿಂದೆ ಹೋಗಿಬಿಟ್ಟು ಡೆಸ್ಕ್ಟಾಪ್ ಮೇಲೆ MKDIR ಒಂದು ಕೈಂಡ್ ಫೋಲ್ಡರ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಆ ಕೈಂಡ್ ಫೋಲ್ಡರ್ ಒಳಗಡೆ ಹೋಗಿಬಿಟ್ಟು ನಾನೇನು ಮಾಡ್ತೀನಿ, ನನ್ನ ಈ ನೋಡ್ ಬೇಕು, ಆಯಿತಾ. ಕೈಂಡ್ ನೋಡ್ ಬೇಕಾಯ್ತಾ. 1 ಕಂಟ್ರೋಲ್ ನೋಡ್, 3 ವರ್ಕರ್ ನೋಡ್ಸ್ ಇದೆ. ಪೋರ್ಟ್ ಮ್ಯಾಪಿಂಗ್ ಎಕ್ಸ್ಟರ್ನಲ್ ಮ್ಯಾಪಿಂಗ್ಗೆ ನಾನು ಈ ನೆಟ್ವರ್ಕಿಂಗ್ನ ಯೂಸ್ ಮಾಡಿ API ಸರ್ವರ್ ಪೋರ್ಟ್ 6443 ಅಂತ ಕೊಡ್ತಾ ಇದೆ. ಲೆಟ್ ಇಟ್ ಬಿ, ಇದು ಹಾಗೆ ಅಲ್ಲಿ, ನೋ ನೀಡ್ ಟು ವರಿ, ಆಯಿತಾ. ಸೊ ಕ್ಯಾಟ್ ಆಫ್ ಹೇಳ್ತಾ ಇದೆ, ಕೈಂಡ್ 4 ನೋಡ್ YAML ಅಂತ ಹೇಳ್ತಾ ಇದೆ. ದಿಸ್ ಇಸ್ ಕ್ಲಸ್ಟರ್ ನೇಮ್. ನಾನು ಕೈಂಡ್ 4 ನೋಡ್ ಬದಲಿಗೆ ನಾವೇನು ಮಾಡೋಣ, ಫಸ್ಟ್ ಥಿಂಗ್ VIಗೆ ಹೋಗೋಣ, ಓಕೆ. VI, ಓಕೆ. ಇಲ್ಲಿ ಇನ್ಸರ್ಟ್ ಈ ಕೈಂಡ್ ಕ್ಲಸ್ಟರ್ ಕಾನ್ಫಿಗ್ ಇದೆಯಲ್ಲ, ಈ ಕಾನ್ಫಿಗ್ನ ಕಾಪಿ ಮಾಡ್ಕೊಳ್ಳಿ, ಗೋ ಬ್ಯಾಕ್, ಪೇಸ್ಟ್ ಇಟ್, ಆಯಿತಾ. ಇಲ್ಲಿ ನನಗೆ ನೇಮ್ ಇದೆಯಲ್ಲ, ನೇಮ್ನ ನಾನು ಹೇಳ್ತಾ ಇದ್ದೀನಿ CKA 2026 ಅಂತ ಹಾಕ್ತಾ ಇದ್ದೀನಿ, ಓಕೆ. 26 ಕ್ಲಸ್ಟರ್ 1 ಅಂತ ಹಾಕ್ತಾ ಇದ್ದೀನಿ, ಆಯಿತಾ. ಇದು ನನ್ನ ನೇಮ್. ಈ ನೇಮು ಇನ್ನೆಲ್ಲರೂ ನೇಮ್ ಇದೆಯಾ, ನೇಮ್ ಇನ್ನೆಲ್ಲೂ ಇಲ್ಲ. ಎಸ್ಕೇಪ್, ಸೇವ್ ಇಟ್. ಆಮೇಲೆ ಓಕೆ, ಆಮೇಲೆ ಇಲ್ಲಿ ನೋಡಿ ಕೈಂಡ್ ಕ್ರಿಯೇಟ್ ಕಾನ್ಫಿಗ್, ಈ ಕಾನ್ಫಿಗ್ ಮೇಲೆ ಹಾಕಿ ಅಂತ ಹೇಳ್ತಾ ಇದೆ. ಕ್ಲಿಕ್ ದಾಟ್ ಆ್ಯಂಡ್ ಇದನ್ನು ಕೊಟ್ಟರೆ ಕಾನ್ಫಿಗರೇಷನ್ಸ್ ಏನು ಹೇಳ್ತಾ ಇದೆ, ಡಾಕರ್. ಸೊ ಇಲ್ಲಿ ನನ್ನ ಹತ್ರ ಡಾಕರ್ ಇಲ್ಲ ಅಂತ ಹೇಳ್ತಾ ಇದೆ. ಫೇಲ್ ಟು ಕ್ರಿಯೇಟ್ ಅ ಕಮಾಂಡ್ ಡಾಕರ್ ಇನ್ಫೋ ಇಲ್ಲ ಅಂತ. ಇದನ್ನು ಲೆಟ್ಸ್ ಸೇ ಇಫ್ ಐ ಆಸ್ಕ್ ಹಿಯರ್, ಓಕೆ ಇಲ್ಲ ಆಸ್ಕ್ ಅಂತ ಕೇಳಿದಾಗ ಇದು ಹೇಳುತ್ತೆ ಡಾಕರ್ ಇನ್ಸ್ಟಾಲ್ ಮಾಡಬೇಕು ಅಂತ ಹೇಳುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ವಿಚ್ ಡಾಕರ್, ನನ್ನ ಹತ್ರ ಡಾಕರೇ ಇಲ್ಲ, ಅದಕ್ಕೆ ಐದರ್ ಡಾಕರ್ ಡೆಸ್ಕ್ಟಾಪ್ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ನೀವು ಡಾಕರ್ನ ಟರ್ಮಿನಲಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ನನಗೇನು ಬೇಕು, ಐ ಡೋಂಟ್ ವಾಂಟ್ ಡಾಕರ್ ಡೆಸ್ಕ್ಟಾಪ್. ಓಕೆ, ಸೊ ಡಾಕರ್ ಡೆಸ್ಕ್ಟಾಪ್ ಇಲ್ಲ ಅಲ್ಲ. ಓಕೆ, ನಾನೇನು ಮಾಡ್ತೀನಿ, ಡಾಕರ್ ಡಾಕ್ಯುಮೆಂಟ್ಗೆ ಹೋಗ್ತೀನಿ, ಡಾಕರ್ ಡೌನ್ಲೋಡಿಗೆ ಹೋಗ್ತೀನಿ. ಇಲ್ಲಿ ನನಗೆ ಡಾಕರ್ ಡೆಸ್ಕ್ಟಾಪ್ ಇದೆ ಒಂದು, ಇಲ್ಲ ಅಂತ ಹೇಳಿದ್ರೆ ಫಸ್ಟ್ ಥಿಂಗ್ ವಾಟ್ ಐ ವಿಲ್ ಡು, ಇಲ್ಲ ಜಸ್ಟ್ ಐಲ್ ಗೋ ಹಿಯರ್ ಆ್ಯಂಡ್ ಐಲ್ ಸೇ ಬ್ರೀವ್ ಇನ್ಸ್ಟಾಲ್ ಡಾಕರ್ ಅಂತ ಹಾಕ್ತೀನಿ. ಓಕೆ, ನನಗೆ ಡಾಕರ್ ಡೆಸ್ಕ್ಟಾಪ್ ವರ್ಷನ್ ಬೇಡ, ನಾನು ಅದರಿಂದ ಅಷ್ಟೇ. ಓಕೆ, ಸಿಸ್ಟಮ್ CTL ಸ್ಟೇಟಸ್ ಡಾಕರ್. ಓಕೆ, ಜಸ್ಟ್ ಇದನ್ನು ನನಗೆ ಐ ಆಸ್ಕ್ GPT ಏನು ಹೇಳುತ್ತೆ ನೋಡೋಣ. ಬ್ರೀವ್ ಇನ್ಸ್ಟಾಲ್ ಕೊಟ್ಟಿದ್ದೀನಿ. ಡಾಕರ್ ವೈ ಹೋಮ್ ಓನ್ಲಿ ಗಿವ್ಸ್ ಅ ಡಾಕರ್ ಸೇಲ್, ಬಟ್ ಆ್ಯಕ್ಚುಲ್ ಡಾಕರ್ ಇಂಜಿನ್ అంటే
ಫಾಲೋ ದ systemctl. ಓಕೆ, ಜಸ್ಟ್ ನಾಟ್ ಡಾಕರ್ CLI. ಓಕೆ, ಡಾಕರ್ ಡೆಸ್ಕ್ಟಾಪ್ನೇ ಇನ್ಸ್ಟಾಲ್ ಮಾಡ್ಕೋ ಅಂತ ಹೇಳ್ತಾ ಇದೆ, ರೈಟ್? ಓಕೆ, ಸೊ ಡಾಕರ್ ಇನ್ಫೋ. ಓಕೆ, ಫೈನ್. ನಾನೇನು ಮಾಡ್ತೀನಿ, ಡಾಕರ್ ಡೆಸ್ಕ್ಟಾಪ್ನೇ ಇನ್ಸ್ಟಾಲೇಷನ್ ಮಾಡ್ಕೊಳ್ಳೋಣ. ಲೆಟ್ಸ್ ಗೋ ಹಿಯರ್. ಡಾಕರ್ ಡೆಸ್ಕ್ಟಾಪ್. ಆಯಿತಾ, ಇದನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ನನಗೆ ಮ್ಯಾಕ್ ಬೇಕು, ಸೊ ನಾನೇನು ಹೇಳ್ತೀನಿ, ಗೋ ಟು ಮ್ಯಾಕ್. ಓಕೆ, ಸಿಲಿಕಾನ್ ಆರ್ ಇಂಟೆಲ್ ಚಿಪ್. ಸೊ ಲೆಟ್ಸ್ ಗೋ ಟು ಆಪಲ್ ಸಿಲಿಕಾನ್. ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಇಟ್ ಮೈಟ್ ಟೇಕ್ ಸಮ್ ಟೈಮ್. ಇದು ರನ್ ಆಗಲಿ, ಆಯಿತಾ? ಈಗ ನಾನೇನು ಹೇಳ್ತೀನಿ, ಇದು ರನ್ ಆಗ್ತಾ ಇರಲಿ. ಮೀನ್ ವೈಲ್ ನೀವೇನು ಮಾಡಬೇಕು ಫಾರ್ ಅ ವಿಂಡೋಸ್ ಅಂತ ಹೇಳಿದ್ರೆ, ನಾವು ಐ ನೀಡ್ ಟು ಇನ್ಸ್ಟಾಲ್ ಫಾರ್ ಅ ವಿಂಡೋಸ್. ಅದಕ್ಕೆ ನಾನೇನು ಹೇಳ್ತೀನಿ, ಸೊ ಗಿವ್ ಮಿ ಅ ಸ್ಕ್ರಿಪ್ಟ್, ಗಿವ್ ಮಿ ಅ PowerShell ಸ್ಕ್ರಿಪ್ಟ್. ಓಕೆ, PowerShell ಸ್ಕ್ರಿಪ್ಟ್. ಓಕೆ, where it should install Docker desktop and configs and same external access, and also install kind and kubectl in one package. Okay, in one package. ಓಕೆ, ಲೆಟ್ಸ್ ಸಿ ಯಾವ ಥರ ಶೆಲ್ ಸ್ಕ್ರಿಪ್ಟ್ ಕೊಡುತ್ತೆ ಅಂತ. ಸೊ ಈ ಸ್ಕ್ರಿಪ್ಟ್ನ ನೀವು ಇನ್ಸ್ಟಾಲ್ ಮಾಡಿದ್ರೆ ಡಾಕರ್ ಡೆಸ್ಕ್ಟಾಪ್, ಕೈಂಡ್, kubectl, 4 node ಕ್ಲಸ್ಟರ್, ಎಕ್ಸ್ಟರ್ನಲ್ ಆಕ್ಸೆಸ್ 3 ಕೂಡ ಸಿಗುತ್ತೆ. ಆ್ಯಂಡ್ ಈಗ ಇದರಲ್ಲಿ ಇದೇ ನಿಮಗೆ ಡಾಕ್ಯುಮೆಂಟ್ ಸೆಟಪ್, ಆಯಿತಾ? ಫಸ್ಟ್ ಇದನ್ನು ರನ್ ಮಾಡಬೇಕು, ಆಮೇಲೆ ಡಾಕರ್ ಸೆಟಪ್ ಮಾಡಬೇಕು, kubectl ಮಾಡಬೇಕು, ಇನ್ಸ್ಟಾಲ್ ಕೈಂಡ್ ಮಾಡಬೇಕು, ಎನೇಬಲ್ WCL ರಿಕ್ವೈರ್ಡ್ ಫಾರ್ ಡೆಸ್ಕ್ಟಾಪ್, ಇದನ್ನು ಆ್ಯಡ್ ಮಾಡಬೇಕು, ಹೋಸ್ಟ್ ಮಾಡಿ, ಕಾನ್ಫಿಗ್ ಫೈಲ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ದೆನ್ ಅದಾದಮೇಲೆ ಸೇಮ್ ಪ್ರೊಸೀಜರ್ನ ನೀವು ಎನೇಬಲ್ ಮಾಡಬೇಕು. ಇನ್ ಕೇಸ್ ನೀವೇನಾದರೂ ಇಶ್ಯೂ ಫೇಸ್ ಮಾಡಿದ್ರೆ ನನಗೆ ಕಮೆಂಟ್ ಮಾಡಿ, ನಾನು ಐ ವಿಲ್ ಆ್ಯಡ್ ಇಟ್, ಆಯಿತಾ? ಇದನ್ನು ಯು ಕ್ಯಾನ್ ಡೈರೆಕ್ಟ್ಲಿ ಫಾಲೋ, ಆಯಿತಾ? ಇದನ್ನು ನಾನು ಐ ವಿಲ್ ಗಿವ್ ಯು ಇನ್ ದಿ ಸ್ಕ್ರಿಪ್ಟ್, ಯು ಕ್ಯಾನ್ ಲೈಕ್ ಕಾಪಿ ಪೇಸ್ಟ್ ದಿಸ್ ಥಿಂಗ್. ಇಲ್ಲಾಂದರೆ ನೀವೇ ಹೋಗಿ ಇದೇ ಪ್ರಾಂಪ್ಟ್ನ ಟೈಪ್ ಮಾಡಿ ಆ್ಯಂಡ್ ಫಾಲೋ ದ ಸ್ಟೆಪ್ಸ್, ಆಯಿತಾ? ಸೊ ಈಗ ಫಸ್ಟ್ ಥಿಂಗ್ ನನಗೇನಾಯಿತು, ಲೆಟ್ ಮಿ ಸಿ. ಓಕೆ, ನನ್ನ ಡಾಕರ್ DMG ವರ್ಕ್ ಆಗ್ತಾ ಇದೆ. ದಿಸ್ ಈಸ್ ಮೈ ಡಾಕರ್ DMG. ಡಬಲ್ ಟ್ಯಾಪ್ ಮಾಡ್ತಿದ್ದೀನಿ. ಓಕೆ, ಕಾಪಿ ಆಗ್ತಾ ಇದೆ ನೋಡಿ, ಡಾಕರ್ ಟು ಮೈ ಅಪ್ಲಿಕೇಶನ್ಸ್. ಸೊ ದ್ಯಾಟ್ ಇಲ್ಲಿ ಏನಾಗ್ತದೆ ಅಂದರೆ ನನ್ನ ಲೋಕಲ್ ಈಗ ಕೈಂಡ್ ಅನ್ನೋದು ಒಂದು ಡಾಕರ್ ಬೇಸ್ಡ್ ಕ್ಲಸ್ಟರ್, ಆಯಿತಾ? ಸೊ ಅಂಥ ಕಡೆ ನನಗೆ ಈ ಡಾಕರ್ ಬೇಕಾಗತ್ತೆ. ಸಿ ಐ ಆಮ್ ಶೋಯಿಂಗ್ ಯು ಆಲ್ ದ ಬೆಸ್ಟ್ ಪಾಸಿಬಲ್ ವೇಸ್ ಟು ಮೇಕ್ ಇಟ್ ಫ್ರೀ, ಆಯಿತಾ? ಫ್ರೀಯಾಗಿ ನಾವೆಲ್ಲನೂ ವರ್ಕ್ ಮಾಡೋ ಥರ. ಈಗ ಲೆಟ್ಸ್ ಗೋ ಹಿಯರ್ ಆ್ಯಂಡ್ ಈ ಕ್ಲಸ್ಟರ್ನ ಓಪನ್ ಮಾಡೋಣ. ಓಕೆ, ಈಗ ಇಶ್ಯೂ ಇಸ್ ಡಿಫ್ರೆಂಟ್, ಆಯಿತಾ? ಡಿಮನ್ ಇಸ್ ರನ್ನಿಂಗ್ ಅಂತ ಹೇಳ್ತಾರೆ, ನೋ ಸರ್ಚ್ ಫೈಲ್ ಡೈರೆಕ್ಟ್ರಿ. ಓಕೆ, ಸೊ ಲೆಟ್ಸ್ ಗೋ ಹಿಯರ್. ಈಗ ಲೆಟ್ಸೆ ಈ ಎರರಲ್ಲಿ ಏನು ಹೇಳುತ್ತೆ ಅಂತ ಟೈಪ್ ಮಾಡಿ. ಸೊ ನಾವು ಎರರ್ ಇಸ್ ಕ್ಲಿಯರ್, ಇಟ್ ವಿಲ್ ಫೇಲ್ ಟು ಕನೆಕ್ಟ್ ದಿ ಡಾಕರ್ ಡಿಮನ್, ಆಯಿತಾ? ಸೊ ಡಾಕರ್ ಎಕ್ಸೆಸ್, ಡಾಕರ್ ನಾಟ್ ರೆಸ್ಪಾಂಡಿಂಗ್. ಯಾಕೆ ಅಂತ ಹೇಳಿದ್ರೆ ಇನ್ಸ್ಟಾಲ್ ಆ್ಯಂಡ್ ರನ್ ದಿ ಡಾಕರ್ ಡೆಸ್ಕ್ಟಾಪ್. ಇವಾಗ ನಾನು ಡಾಕರ್ನ ಇನ್ಸ್ಟಾಲ್ ಮಾಡಿದೆ ತಾನೆ, ಡಾಕರ್. ಈಗ ಆ ಡಾಕರ್ನ ಸ್ಟಾರ್ಟೇ ಮಾಡ್ದಿರ ನಾನು ಐ ಆಮ್ ಜಸ್ಟ್ ಟ್ರೈಯಿಂಗ್ ಅಲ್ವಾ, ಆ ರೀಸನ್ಗೋಸ್ಕರನೇ. ನಾವು ರನ್ ಇಟ್. ಈ ಥರ ಇಶ್ಯೂಸ್ಗಳು ನಿಮಗೂ ಬರುತ್ತೆ. ಸಿ ಈಗ ನಾನು ಮ್ಯಾಕಲ್ಲಿ ಮಾಡ್ತಿರ್ಬೋದು, ನೀವು ವಿಂಡೋಸಲ್ಲಿ ಮಾಡ್ಬೋದು, ಬಟ್ ಪ್ರೊಸೀಜರ್ ವಿಲ್ ಬಿ ಸೇಮ್. ನಾನು ಇಲ್ಲಿ ಬ್ರೀವ್ ಅಂತ ಮಾಡ್ತಾಯಿದ್ದೀನಿ, ನೀವು ಅಲ್ಲಿ ಚಾಕೋ ಅಂತ ಮಾಡ್ತೀರಾ, ಆಯಿತಾ? ಅದೇ ಪ್ಯಾಕೇಜ್ ಮ್ಯಾನೇಜ್ಮೆಂಟ್, ಆಯಿತಾ? ಸೊ ಯೂಸ್ ರೆಕಮೆಂಡೆಡ್ ಸೆಟ್ಟಿಂಗ್ಸೇ ಇರಲಿ, ಫಿನಿಶ್ ಕೊಡಿ. ನಿಮ್ಮ ಪಾಸ್ವರ್ಡ್ಸ್ಗಳಿರುತ್ತೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡ್ರೆ ಓಕೆ, ಸಾರಿ, ನನ್ನ ಪಾಸ್ವರ್ಡ್ ರಾಂಗ್ ಆಗಿದೆ ಅಂತ ಅನಿಸುತ್ತೆ. ಸೊ ಈಗ ಡಾಕರ್ ಇದಾಯಿತು ಅಲ್ಲೋ. ಸೊ ವರ್ಕ್ ಪರ್ಸ್ನಲ್ ಅಂತಿದೆ, ಪರ್ಸ್ನಲ್ ಅಂತ ಕೊಡ್ತೀನಿ. ಸೊ ನನ್ನ ಹತ್ರ ಆಲ್ರೆಡಿ ಇಮೇಲ್ ಇದೆಲ್ಲ. ಸೊ ಸೆಕೆಂಡ್ @gmail.com ಅಂತ ಕೊಡಿ, ಕಂಟಿನ್ಯೂ. ಅಂದರೆ ನಿಮ್ಮ ಪರ್ಸ್ನಲ್ ಏನು ID ಇದೆಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಇಲ್ಲಿ. ಸೊ ಲಾಗಿನ್ ಕೇಳ್ತಾ ಇದೆ. ಸಿ ದಿಸ್ ಈಸ್ ಈವನ್ ನೀವು ನಾನು ಇಲ್ಲೇನು ಹೇಳ್ತಾ ಇದ್ದೀನಲ್ಲ ಅದನ್ನು ವಿಂಡೋಸಲ್ಲಿ ಕೂಡ ಇದು ಮಾಡಲೇಬೇಕು. ಡಾಕರ್ ಡೆಸ್ಕ್ಟಾಪ್ ಇನ್ಸ್ಟಾಲ್ ಮಾಡ್ಕೊಳ್ಳೇಬೇಕು. ಆ್ಯಂಡ್ ಅದಾದಮೇಲೆ
ಈ ಥರ ಮಾಡಲೇಬೇಕು. ಸೊ ನನ್ನ ಡಾಕರ್ ಕಂಟೈನರ್ಸ್, ಇಮೇಜಸ್ ಪ್ರತಿಯೊಂದು ಕೂಡ ಇಲ್ಲಿಗೆ ಬಂದಿದೆ. ಈಗ ನಾನು ಏನು ಮಾಡ್ತೀನಿ ಅಂತಂದರೆ, ಈಗ ಲೆಟ್ಸ್ ಗೋ ಆ್ಯಂಡ್ ಎಕ್ಸಿಕ್ಯೂಟ್ ಒನ್ ಮೋರ್ ಟೈಮ್. ನೋಡಿ, ದಿಸ್ ಈಸ್ ಹೌ ಇಟ್ ಈಸ್ ಸ್ಟಾರ್ಟೆಡ್ ಕ್ರಿಯೇಟಿಂಗ್ ಅ ಕ್ಲಸ್ಟರ್. ಈಗ ಕೈಂಡ್ ಕ್ಲಸ್ಟರ್ ಕ್ರಿಯೇಟ್ ಆಗ್ತಿದೆ. ನನ್ನ ಕ್ಲಸ್ಟರ್ ನೇಮ್ ಏನು, CKA 2026 ಕ್ಲಸ್ಟರ್ 1 ಅಂತ. ಆಯಿತಾ? ಸೊ ಎಗೇನ್ ಇಲ್ಲೇನು ಹೇಳ್ತಾ ಇದೆ, ಡಾಕರ್ ಪುಲ್ ಇಸ್ ಫೇಲಿಂಗ್. ಆಯಿತಾ? ಡಾಕರ್ ಪುಲ್ ಫೇಲ್ ಆಗ್ತಿದೆ ಅಂತಂದಾಗ ಲೆಟ್ಸ್ ಆಸ್ಕ್ GPT ಏನು ಹೇಳುತ್ತೆ ನೋಡೋಣ. ನೀವೇನೇ ಆದರೂ ಯಾವುದಾದ್ರೂ ಒಂದು ಇವಾಗಿರೋ ಏರಾದಲ್ಲಿ ಯು ಹ್ಯಾವ್ ಟು ಇನ್ಸ್ಟಾಲ್ ಇಟ್. ಆಯಿತಾ? ಗುಡ್ ಪ್ರೋಗ್ರೆಸ್. ನಾವು ಇಟ್ಸ್ ಡಿಫ್ರೆಂಟ್, ಇಟ್ಸ್ ಕಾಮನ್ ಮ್ಯಾಕ್ ಡಾಕರ್ ಇಶ್ಯೂ. ಸೊ ಡಾಕರ್ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಇದೇನಿದೆ ಅಲ್ಲ, ಸೊ ಡೆಸ್ಕ್ಟಾಪ್ ಬೈನರಿ ಈಸ್ ಮಿಸ್ಸಿಂಗ್ ಅಂತ ಹೇಳ್ತಾ ಇದೆ. ಸೊ ಲೆಟ್ ಮಿ ಸಿ ವೆದರ್ ಇಟ್ ವರ್ಕ್ ಆಗುತ್ತಾ ಅಂತ. ಓಕೆ, ಕ್ರೆಡೆನ್ಷಿಯಲ್ಸ್ ಡೆಸ್ಕ್ಟಾಪ್ ಇಲ್ಲ ಅಂತ ಹೇಳ್ತಾ ಇದೆ. ಅದಕ್ಕೆ ನಾನೇನು ಮಾಡ್ತೀನಿ, ಇದನ್ನು ಓಪನ್ ಮಾಡ್ಕೊಳ್ಳೋಣ. ಓಕೆ, VI ನಾ ಇದರಲ್ಲಿ ಲೆಟ್ಸ್ ಗೋ ಬ್ಯಾಕ್. ಇಲ್ಲಿಗೆ ಕ್ರೆಡ್ ಸ್ಟೋರ್ ಈಕ್ವಲ್ ಟು ಡೆಸ್ಕ್ಟಾಪ್ ಅಂತ ಆ್ಯಡ್ ಮಾಡಿ, ಇದು ಡೆಸ್ಕ್ಟಾಪ್ ಅಂತಿದೆಲ್ಲ ಕರೆಕ್ಟಾಗೇ ಇದೆ. ರಿಮೂವ್ ಇಟ್ ಆರ್ ಕಂಪ್ಲೀಟ್ಲಿ ಚೇಂಜ್ ಇಟ್. ನಾನೇನು ಮಾಡ್ತೀನಿ, ಈ ಕ್ರೆಡ್ ಸ್ಟೋರ್ ಇದೆಲ್ಲ ಇದನ್ನು ರಿಮೂವ್ ಮಾಡ್ತೀನಿ. ಈವನ್ ಇನ್ ವಿಂಡೋಸ್ ಯು ಹ್ಯಾವ್ ಟು ಡೂ ದ ಸೇಮ್ ಥಿಂಗ್. ನಾನು VI ಬದಲು ನೀವು ನ್ಯಾನೋ ಮಾಡಬೇಕಲ್ಲಿ. ಆಯಿತಾ? ಅದಾದಮೇಲೆ ಈಗ ಡಾಕರ್ ಪುಲ್ ಮಾಡೋಣ. ಜಸ್ಟ್ ಒಂದು ಯಾವುದಾದ್ರೂ ಡಾಕರ್ ಪುಲ್ Nginx. ನೋಡಿ, ಇಟ್ ಈಸ್ ಟ್ರೈಂಗ್ ಟು ಪುಲ್. ಸೊ ಹಾಗಾದರೆ ನಮ್ಮ ಸೆಟಪ್ ಈಗ ಕಂಪ್ಲೀಟಾಗಿ ವರ್ಕ್ ಆಗುತ್ತೆ ಅಂತ ಅರ್ಥ. ನಾವು ಆಯಿತಾ? ಈಗ ನೋಡಿ, ಡಾಕರ್ ಇಮೇಜಸ್ Nginx ಲೇಟೆಸ್ಟ್ ನನಗೆ ಬೇಡ ಇವಾಗ ಅದು. ಸೊ kubectl kubectl ಡಾಕರ್ ಅಲ್ವಾ, ಡಾಕರ್ RMI Nginx ಈ ಇಮೇಜ್ ಏನಿದೆಯಲ್ಲ ಇದನ್ನು ನಾನು ರಿಮೂವ್ ಮಾಡ್ತಾ ಇದ್ದೀನಿ. ಆಯಿತಾ? ರಿಮೂವ್ಡ್. ನಾನೀಗ ಏನು ಮಾಡ್ತೀನಿ, ಐ ನೀಡ್ ಟು ರನ್ ಮೈ ಕ್ಲಸ್ಟರ್, ಕೈಂಡ್ ಕ್ಲಸ್ಟರ್ ಇನ್ಫೋ ಕಾನ್ಫಿಗ್. ಇದು ಈ ನೋಡ್ ಇಮೇಜ್ಗೆ ಕೈಂಡ್ ನೆಟ್ನ ಪುಲ್ ಮಾಡ್ಕೊಳ್ತಾ ಇದೆ. ಪುಲ್ ಮಾಡ್ಕೊಂಡಿದ ನಂತರ ವಿಲ್ ಸಿ ನಾವು ಹೇಗೆ ವರ್ಕ್ ಆಗುತ್ತೆ ಅಂತ. ಓಕೆ, ದಿಸ್ ಈಸ್ ಹೌ ನೀವು ಟ್ರಬಲ್ ಶೂಟ್ ಮಾಡ್ಕೋಬೋದು. ಇದೇನು ಗೊತ್ತಾ, ಕೈಂಡ್ನ ಯೂಸ್ ಮಾಡೋದ್ರಿಂದ ಅಡ್ವಾಂಟೇಜ್ ಏನು ಗೊತ್ತಾ, ಇದು ಕಂಪ್ಲೀಟ್ಲಿ ನಿಮ್ಮ ಲೋಕಲಲ್ಲಿರುತ್ತೆ. ನೀವೇನು ರಿಸೋರ್ಸ್ ಕ್ರಿಯೇಟ್ ಮಾಡಿದ್ರು, ಕ್ರಿಯೇಟ್ ಮಾಡದೇ ಇದ್ರು ಪ್ರತಿಯೊಂದು ಕೂಡ ನಿಮಗೆ ಇಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕಂತೂ ಯಾವುದೇ ಥರ ಚಾರ್ಜಸ್ ಅನ್ನೋದು ಬೀಳೋದೇ ಇಲ್ಲ. ಇನ್ ಕೇಸ್ ನಾವೇನಾದರೂ ಈ ಕೇಸ್ ಮಾಡ್ತೀವಾ, ಮಿನಿ ಕ್ಯೂಬ್ ಮಾಡ್ತೀವ, ಮೈಕ್ರೋ KTest ಮಾಡ್ತೀವ, ಅವಕ್ಕೆಲ್ಲನೂ ಕೂಡ ಚಾರ್ಜಸ್ ಆಗಬೇಕಾಗತ್ತೆ. ಈಗ ಮೈಕ್ರೋ KTest ಕೂಡ ಇಲ್ಲಿ ಇನ್ಸ್ಟಾಲ್ ಮಾಡ್ಕೋಬೋದು. ಬಟ್ ಮೈಕ್ರೋ KTest ಡಾಕರ್ಗೆ, ಉಬಂಟುಗೆ ಮಾತ್ರ, ಆ್ಯಂಡ್ ವಿಂಡೋಸಲ್ಲಿ ವರ್ಕ್ ಆಗೋಲ್ಲ. ಅದರಿಂದ ನಾನೇನು ಮಾಡ್ತಾ ಇದ್ದೀನಿ, ಕೈಂಡ್ ಇಸ್ ಫಾರ್ ಎವ್ರಿಥಿಂಗ್. ಈವನ್ ವಿಂಡೋಸ್ಗೂ ಆಗುತ್ತೆ, ಮ್ಯಾಕ್ಗೂ ಆಗುತ್ತೆ. ಬಟ್ ಈಗ ನಾನು ಮ್ಯಾಕಲ್ಲಿ ಬ್ರ್ಯೂ ಅಂತ ಹಾಕ್ತಿದ್ದೆ, ನೀವು ಚಾಕೋ ಅಂತ ಹಾಕಬೇಕು. ಚಾಕೋ ಅನ್ನೋದು ಪ್ಯಾಕೇಜ್ ಮ್ಯಾನೇಜರ್, ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆಯಿತಾ? ನಾನು ಅಲ್ಲಿ ಟ್ರೈ ಟು ಸಿ ನನಗೆ ಯಾವುದಾದ್ರು ಮ್ಯಾಕ್ ಸಿಕ್ಕಿದ್ರೆ ಅದನ್ನು ಆ್ಯಡ್ ಮಾಡ್ತೀನಿ. ಸೊ ವಿಂಡೋಸಲ್ಲಿ ಸಿಕ್ಕಿದ್ರೆ ನಾನು ಆ್ಯಡ್ ಮಾಡ್ತೀನಿ. ನಾವು ಇನ್ಫೋ ನೋಡಿ, ಕಂಟ್ರೋಲ್ ಪೆನ್ ಈಸ್ ರನ್ನಿಂಗ್ ಆಟ್ ದಿಸ್ ಒನ್, ಇದೆಲ್ಲ ಓಕೆ. ನಾವು kubectl ಗೆಟ್ ನೋಟ್ಸ್ ಅಂತ ಕೊಟ್ಟರೆ ಓಕೆ, ಇದು CKA ಕ್ಲಸ್ಟರ್. ನೋಡಿ, ಇಲ್ಲಿ CKA ಕ್ಲಸ್ಟರ್ 2026 1 2 3 ಈ 3 ವರ್ಕ್ ನೋಡ್ಗೆ ಹೋಗ್ತಾ ಇದೆ ಅಂತ ಅರ್ಥ. ಹಾಗೆ ಇಲ್ಲಿ ಈಗ ಇನ್ಮೇಲಿಂದ ಯು ಕ್ಯಾನ್ ವರ್ಕ್ ಎವ್ರಿಥಿಂಗ್ ಆನ್ ಲೋಕಲ್. kubectl ಗೆಟ್ ಪಾರ್ಟ್ಸ್ ಅಂತ ಹಾಕ್ತೀವಾ, ಇಲ್ಲೇನೂ ಇಲ್ಲ. ನಾನು ಹೇಳ್ತೀನಿ kubectl ರನ್, ದಿಸ್ ಈಸ್ ಮೈ ಕೈಂಡ್ ಕ್ಲಸ್ಟರ್, ಆರ್ ಕೈಂಡ್ ಅಂತ ಬೇಡ, Nginx ಕಾ ಕೈಂಡ್, ಇಲ್ಲಿ ಐಫನ್ ಇಮೇಜ್ ಇಸ್ ಈಕ್ವಲ್ ಟು Nginx ಅಂತ ಬರೆದು ಎಂಟರ್ ಮಾಡ್ತೀನಿ. Nginx ಇಸ್ ಕ್ರಿಯೇಟೆಡ್, kubectl ಗೆಟ್ ಪಾರ್ಟ್ಸ್ ಅಂತ ಕೊಡಿ. ನೋಡಿ, ಕಂಟೈನರ್ ಕ್ರಿಯೇಷನ್ ಸ್ಟೇಟಲ್ಲಿದೆ. ಓಕೆ, ಇಟ್ ಮೈಟ್ ಟೇಕ್ 2 or 3 seconds, 1 second. ಆಯಿತಾ? ಕ್ರಿಯೇಟ್ ಆಗಲಿ, ಜಸ್ಟ್ ಇನ್ನೊಮ್ಮೆ ನೋಡಿ, ಇಟ್ ಈಸ್ ರನ್ನಿಂಗ್. ಆಯಿತಾ? ನಾವು ಅದೇ ಥರ ಹೇಗೆ kubectl ವರ್ಕ್ ಆಗುತ್ತೋ ರಿಯಲ್ ಟರ್ಮ್ ಇಲ್ಲೂ ಕೂಡ ಹಾಗೇ ವರ್ಕ್ ಆಗುತ್ತೆ. kubectl ಡಿಸ್ಕ್ರೈಬ್ ಪಾಡ್ ನೇಮ್ ಬಂದುಬಿಟ್ಟು Nginx ಕೈಂಡ್, ನೋಡಿ ಡಿಸ್ಕ್ರೈಬ್ ಇಟ್. ಸೊ ಹೀಗೆ ನೀವು ಆಕ್ಸೆಸ್ ಮಾಡ್ಬೋದು. ಇದು ಎಕ್ಸ್ಪೋಸ್ ಇಲ್ಲಿ ಇದು ಕೊಟ್ಟಿದೆಯಲ್ಲ. ಓಕೆ, ಸೊ ಅದಕ್ಕೂ ಮುಂಚೆ ಗೋ ಬ್ಯಾಕ್. ಅದಕ್ಕೂ ಮುಂಚೆ ಕ್ರಿಯೇಟ್ ಕ್ಲಸ್ಟರ್, ಇನ್ಸ್ಟಾಲ್ ಇದೆಲ್ಲ ಆಯ್ತಲ್ಲ ಫಸ್ಟ್ ಥಿಂಗ್. ಓಕೆ, ಇದು ಆಫ್ಟರ್ ರೀಸ್ಟಾರ್ಟ್. ಓಕೆ, ಇಲ್ಲಿ ನೋಡಿ, ಕ್ರಿಯೇಟ್ ಡಿಪ್ಲಾಯ್ಮೆಂಟ್ Nginx ಅಂತ ಹೇಳ್ತಾ ಇದೆ. ಆಮೇಲೆ ನೋಡ್ ಪೋರ್ಟ್ ಮೇಲೆ
ಕೊಡು ಅಂತ ಹೇಳ್ತಾ ಇದೆ. ನಾನೀಗ ಏನು ಮಾಡ್ತೀನಿ ಅಂದರೆ ಇದನ್ನು ಕಾಪಿ ಮಾಡ್ಕೊಳ್ಳಿ. ಲೆಟ್ಸ್ ಸಿ ಎಕ್ಸ್ಪೋಸ್ ಆಗುತ್ತಾ ಇಲ್ವಾ ಅಂತ ಟೆಸ್ಟ್ ಮಾಡೋಕ್ಕಷ್ಟೇ ಇದು. ಓಕೆ, ಕ್ರಿಯೇಟೆಡ್. ನಾವು ಗೆಟ್ ಎಸ್ ವಿ ಸಿ ನೋಡಿ ಇದಿದೆ ಆಯಿತಾ. ಎಂಜಿನಿಕ್ಸ್ ನೋಟ್ ಪೋರ್ಟ್ ಓಪನ್ ಆಗಿದೆ. ಲೋಕಲ್ ಹೋಸ್ಟ್ ಮೇಲೆ 3000 ಅಂತ ಹೇಳ್ತಾ ಇದೆ ಆಯಿತಾ. ಇದು ಬಂದುಬಿಟ್ಟು ಇದು ಅಲ್ವಾ. ನಾವು ಗೋ ಬ್ಯಾಕ್ ಆಯಿತಾ. ಇಲ್ಲಿ ಓಪನ್ ಮಾಡ್ಕೊಳ್ಳಿ ಲೋಕಲ್ ಹೋಸ್ಟ್. ಇದ್ರ ಮೇಲೆ ಇಲ್ಲಿ ಏನು ಪೋರ್ಟ್ ನಂಬರ್ ಇರೋದು 31045 ಎಲ್ಲ ಕಾಪಿ ಮಾಡ್ಕೊಳ್ಳಿ. ಓಕೆ, ಇಟ್ ಫೇಲ್ ಟು ಓಪನ್. ಓಕೆ, 31,000 ಆಯಿತಾ. ಇದನ್ನು ಚೆಕ್ ಮಾಡೋಣ ಯಾಕೆ ಹೋಗುತ್ತೆ ಅಂತ. ಬಟ್ ಫಾರ್ ನೌ ದಿಸ್ ಈಸ್ ಹೌ ವಿ ಕ್ಯಾನ್ ಆಕ್ಸೆಸ್. ಸೊ 1 ಸೆಕೆಂಡ್. ಇದು ವರ್ಕ್ ಆಗ್ತಾ ಇಲ್ಲ. ದಟ್ಸ್ ಓಕೆ ಆಯಿತಾ. ಏನಾದರೂ ಇಂಗ್ರೀಸ್ ರೆಕಮೆಂಡೆಡ್ ಇಲ್ಲ ಅಂದರೆ ಫೈನ್. ಆಕ್ಸೆಸಿಂಗ್ ವರ್ಕ್ ಆಗ್ತಾ ಇಲ್ಲ, ಬಟ್ ರಿಮೈನಿಂಗ್ ಎವ್ರಿಥಿಂಗ್ ಈಸ್ ವರ್ಕಿಂಗ್ ಫೈನ್ ಆಯಿತಾ. ಸೊ ಓಕೆ, ವಿ ನೀಡ್ ಟು ರೀಸ್ಟಾರ್ಟ್. ಆ್ಯಕ್ಚುಲಿ ರೀಸ್ಟಾರ್ಟ್ ಮಾಡಿದ್ರೆ ಫೈನ್ ವರ್ಕ್ ಆಗುತ್ತೆ ಅನಿಸುತ್ತೆ. ಬಟ್ ದಟ್ಸ್ ಓಕೆ. ಬಟ್ ವಿ ಗಾಟ್ ಆರ್ ಕ್ಲಸ್ಟರ್ಸ್ ಅಷ್ಟೇ. ಇದೇ ನಮಗೆ ಬೇಕಾಗಿರೋದು ಆಯಿತಾ. ಎಕ್ಸ್ಪೋಸಿಂಗ್ ಬಟ್ ಎನಿವೇ ಅಟ್ ದ ಎಂಡ್ ವಿ ಕ್ಯಾನ್ ಸಿ ಆಯಿತಾ. ಸೊ ನಾನೇನು ಮಾಡಿದೆ ಈಗ ವಿತ್ ದ ಹೆಲ್ಪ್ ಆಫ್ ಕುಬರ್ನೆಟಿಸ್. ಓಕೆ, ಅಂದರೆ ವಿತ್ ದ ಹೆಲ್ಪ್ ಆಫ್ ಕೈಂಡ್ ನನ್ನ ಲೋಕಲಲ್ಲೇ ನಾನು ಕ್ಲಸ್ಟರ್ನ ಇನ್ಸ್ಟಾಲೇಷನ್ ಮಾಡ್ಕೊಂಡಿದ್ದೀನಿ. ಈ ಕ್ಲಸ್ಟರಿಂದ ನೀವು ಆರಾಮಾಗಿ ಆ್ಯಕ್ಸೆಸ್ ಮಾಡ್ಬೋದು, ವರ್ಕ್ ಮಾಡ್ಬೋದು. ಈ ರಿಸೋರ್ಸ್ಗಳ ಚಿಂತೆ ಇರೋದಿಲ್ಲ. ಆ್ಯಂಡ್ ಚಾರ್ಜಸ್ ಅನ್ನೋದು ಝೀರೋ. ಏನು ₹1 ಕೂಡ ನಿಮಗೆ ಚಾರ್ಜಸ್ ಅನ್ನೋದು ಬೀಳೋದಿಲ್ಲ ಆಯಿತಾ. ದಿಸ್ ಈಸ್ ಹೌ ವಿ ಕ್ಯಾನ್ ಕ್ರಿಯೇಟ್ ಅ ಕೈಂಡ್. ಸೇಮ್ ಥಿಂಗ್ ನಿಮಗೆ ವಿಂಡೋಸ್ ಬೇಕು ಅಂದರೆ ವಿಂಡೋಸ್ಗೆ ಹೋಗಿ ಇಲ್ಲಿಗೆ ದಿಸ್ ಈಸ್ ವೇರ್ ಯು ಕ್ಯಾನ್ ಗೆಟ್ ಆಲ್ ದ ಇನ್ಸ್ಟಾಲೇಷನ್. ನಾನು ನಿಮ್ಮ ಸ್ಟೆಪ್ಸ್ ಕೊಡ್ತೀನಿ ಡಾಕ್ಯುಮೆಂಟಲ್ಲಿ. ಯು ಕ್ಯಾನ್ ಸ್ಟಾರ್ಟ್. ಆ್ಯಂಡ್ ನೀವು ನನ್ನ ರೆಪೋಗೆ ಹೋದರೆ ನೀವು ಗಿಟ್ಟಬಿಗೆ ಹೋಗಿ ಓಕೆ, ಇಲ್ಲಿ 2026 ಓಕೆ, ಇದು ಪಬ್ಲಿಕ್ ಮಾಡಿದ್ದೀನಿ. ಡಾಕರ್ ಕೋರ್ ಕಾನ್ಸೆಪ್ಟ್ಸ್ ಇದೆ. ನಾನೀಗ ರಿಮೈನಿಂಗ್ ಸ್ಟಫ್ನ ನಾನು ಅಪ್ಡೇಟ್ ಮಾಡಿ ಹೇಳ್ತೀನಿ. ಡಾಕರ್ನ ಎಲ್ಲ ಎಂಡ್ ಟು ಎಂಡ್ ಡಾಕ್ಯುಮೆಂಟ್ ಅನ್ನೋದು ನಿಮಗೆ ಇಲ್ಲಿ ಸಿಗತ್ತೆ ಆಯಿತಾ. ಯು ಕ್ಯಾನ್ ಸರ್ಚ್ ಹಿಯರ್ ರೈಟ್. ಸೊ ಈ ಥರ ನಾನು ಐ ಹ್ಯಾವ್ ಇನ್ಸ್ಟಾಲ್ಡ್ ಡಾಕರ್ ಆ್ಯಂಡ್ ದಿಸ್ ಥಿಂಗ್. ಸಪೋಸ್ ಇಲ್ಲ ನನಗೆ ಈ ಕೇಸ್ ಕ್ಲಸ್ಟರೇ ಬೇಕು ಅಂದರೆ ಗೋ ಹಿಯರ್ ಈ ಕೇಸ್ ಕ್ಲಸ್ಟರ್. ನಾನು ತೋರಿಸ್ತೀನಿ. ಅಂದರೆ ನಾವು ವಯಾ ಈ ಕೇಸ್ ಸ್ಟಿಲ್ ನಾನು ಆರಾಮಾಗಿ ಐ ಕ್ಯಾನ್ ಬಿಲ್ಡ್ ಅ ಕ್ಲಸ್ಟರ್ ಔಟ್ ಆಫ್ ಹಿಯರ್ ಆಯಿತಾ. ಇದು ಈ ಕೇಸ್ ಕ್ಲಸ್ಟರ್. ಫಾರ್ ನೌ ಯು ನೋ ನೀಡ್ ಟು ವರಿ ಆನ್ ಈ ಕೇಸ್ ಕ್ಲಸ್ಟರ್. ವೆನ್ ಇಟ್ ರಿಕ್ವೈರ್ಡ್ ಅಲ್ಲ, ಲೈಕ್ ಸಪೋಸ್ ನಾನು ಅಪ್ಲಿಕೇಶನ್ ಡಿಪ್ಲಾಯ್ಮೆಂಟ್ ಮಾಡ್ತಿರ್ತೀನಿ ಅಥವಾ ಸಮ್ ನೋಡ್ ಗಾರ್ಡನಿಂಗ್ ಮಾಡಬೇಕು ಅಂಥ ಟೈಮಲ್ಲಿ ಐ ವಿಲ್ ಪ್ರಾವಿಷನ್ ದಿಸ್ ಈ ಕೇಸ್ ಕ್ಲಸ್ಟರ್ ಆ್ಯಂಡ್ ಐ ವಿಲ್ ಶೋ ದರ್ ಆಯಿತಾ. ಸೊ ಇಷ್ಟು ನಮ್ಮ ಒಂದು ಇನ್ಸ್ಟಾಲೇಷನ್ ಪಾರ್ಟ್ ರೈಟ್. ಈಗ ಈ ಇನ್ಸ್ಟಾಲೇಷನ್ ಪಾರ್ಟ್ ಇದೆಯಲ್ಲ, ಇನ್ ಕೇಸ್ ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ದರೆ ಇನ್ಸ್ಟಾಲೇಷನಲ್ಲಿ, ಇನ್ ಕೇಸ್ ನೀವೇನಾದರೂ ನಾನೀಗ ತೋರಿಸ್ಕೊಟ್ಟಿದ್ದ ಮೆಥಡಲ್ಲಿ ಇನ್ಸ್ಟಾಲ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಲೆಟ್ ಮಿ ನೋ. ಐ ವಿಲ್ ಗಿವ್ ಯು ದಿ ಪವರ್ಶೆಲ್ ಸ್ಕ್ರಿಪ್ಟ್ ವೇರ್. ಇಲ್ಲ ಅಂತಲೇ ನಾನು ಪವರ್ಶೆಲ್ ಸ್ಕ್ರಿಪ್ಟ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಯು ಕ್ಯಾನ್ ಲೈಕ್ ಕಾಪಿ ಪೇಸ್ಟ್ ಆ್ಯಂಡ್ ಎಕ್ಸಿಕ್ಯೂಟ್. ಒಂದು ಸ್ಕ್ರಿಪ್ಟ್ ಡೈರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡಿ ಆಟೋಮೆಟಿಕ್ಕಾಗಿ ವರ್ಕ್ ಆಗುತ್ತೆ. ನೀವೇನು ಮಾಡಬೇಕು, ಪವರ್ಶೆಲ್ನ ಆನ್ ಮಾಡ್ಕೋಬೇಕು. ಪವರ್ಶೆಲ್ಲಲ್ಲಿ ರನ್ ಆ್ಯಸ್ ಅಡ್ಮಿನಿಸ್ಟ್ರೇಟರ್ ಕೊಡಿ, ಅಲ್ಲಿಂದ ಇನ್ಸ್ಟಾಲೇಷನ್ ಮಾಡ್ಕೊಳ್ಳಿ. ಓಕೆ, ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಅಲ್ಲಿ ನಾನೇನು ಹೇಳ್ತೀನಿ, ಕುಬರ್ನೆಟಿಸ್ ಆಬ್ಜೆಕ್ಟ್ಸ್, ಪಾರ್ಟ್ಸ್, ಇಂಪ್ಯಾರೇಟಿವ್ ವೇ, ಡಿಕ್ಲರೇಟಿವ್ ವೇ, ಮ್ಯಾನಿಫೆಸ್ಟ್ ಫೈಲ್ ಹೇಗೆ ಬರೆಯೋದು ಅದ್ರ ಬಗ್ಗೆ ನಾವು ಡೀಟೇಲಾಗಿ ಮಾತಾಡ್ತಾ ಹೋಗೋಣ. ಓಕೆ, ಸೊ ಥ್ಯಾಂಕ್ ಯು. ಇವತ್ತಿಗೆ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್.